ನಾನು ನಾಗರಾಜ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನಿಂದ ಈಗಾಗಲೇ ನಾವು ಅಂಕೋಲಾ ಭಾಗದಲ್ಲಿ ಬಂದಿದ್ದೀವಿ. ಯಾಕಂದರೆ ಅಂಕೋಲಾ ಭಾಗದಲ್ಲಿ ನಿಮಗೆ ಇವತ್ತು ಯೂಟ್ಯೂಬ್ ವಾಹಿನಿಗೆ ನಮ್ಮ ಮುಖ್ಯವಾದ ಅತಿಥಿಯನ್ನು ಈಗ ಮತ್ತೊಮ್ಮೆ ನಾವು ಸಂದರ್ಶನವನ್ನು ತಗೊಳ್ತಾ ಇದ್ದೀವಿ. ಯಾಕಂದರೆ ರಾಜ್ಯ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಸುಜಾತಾ ಗಾಂವ್ಕರ್ ಅವರನ್ನು ಈಗಾಗಲೇ ನಾವು ಯೂಟ್ಯೂಬ್ ವಾಹಿನಿಗೆ ಪರಿಚಯ ಮಾಡ್ಕೊಡ್ತೀನಿ. ನಮಸ್ಕಾರ ಮೇಡಮ್. ಈಗಾಗಲೇ ನಮ್ಮ ರಾಜ್ಯದಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದೆ ಕರ್ನಾಟಕದಲ್ಲಿ. ಅದು ಪಂಚಭಾಗ್ಯಗಳು ಯೋಜನೆಗಳು ಈಗಾಗಲೇ ನಡೀತಾ ಇದೆ ಸಕ್ರಿಯವಾಗಿ. ಅದ್ರ ಬಗ್ಗೆ ತಾವು ಯಾವ ರೀತಿ ಫಲಾನುಭವಿಗಳಿಗೆ ಯಾವ ರೀತಿ ಪಂಚಭಾಗ್ಯಗಳು ನಡೀತಾ ಇದೆ? ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷ ಚುನಾವಣೆಗಿಂತ ಮುನ್ನೆನೆ ಹೇಳಿತ್ತು, ಘೋಷಣೆಯನ್ನ ಮಾಡಿತ್ತು. ಯಾಕಂದ್ರೆ ವಿರೋಧ ಪಕ್ಷದವರು ಅವಾಗೇ ಹೇಳಿದ್ರು ಇವೆಲ್ಲ ಚುನಾವಣೆ ಗಿಮಿಕ್ ಅಂತೆ. ಆದ್ರೆ ನಮ್ಮ ಪಕ್ಷ 136 ಸೀಟುಗಳಿಂದ ಬಂದು ಅಧಿಕಾರವನ್ನ ತಕೊಂಡು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಸಿದ್ದರಾಮಯ್ಯಜಿ ಹಾಗೂ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಒಂದು ಸಂಘಟನೆ ಜೊತೆಗೆ ಒಂದು ಸರ್ಕಾರ, ಒಂದು ಭದ್ರ ಸರ್ಕಾರವನ್ನ ನಾವು ಮಾಡಿದ್ವಿ. ಅದರ ನಂತರ ನಾವು 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ವಿ. ಒಂದು 2 ತಿಂಗಳುಗಳಲ್ಲಿ 5 ಗ್ಯಾರಂಟಿಗಳನ್ನ ಸ್ಟಾರ್ಟ್ ಮಾಡಿ 5 ಗ್ಯಾರಂಟಿಗಳನ್ನ ಕೊಟ್ಟು, ಯಾಕಂದ್ರೆ ಜನರಿಗೆ ನುಡಿದಂತೆ ನಡಿಬೇಕನ್ನುವಂತ ರೀತಿಯಲ್ಲಿ ಹೇಳಿದ್ದು. ನುಡಿದಂತೆ ನಡೆದ್ರು, ಗ್ಯಾರಂಟಿಗಳನ್ನ ಕೊಟ್ಟು. ಮೊಟ್ಟ ಮೊದಲನೇದು ತುಂಬಿದೆ ಶಕ್ತಿ ಮಹಿಳೆಯರಿಗೆ ಶಕ್ತಿ ಯೋಜನೆ, ಅಂದ್ರೆ ಫ್ರೀ ಆಗಿ ಬಸ್ಸಿನಲ್ಲಿ ಓಡಾಡ್ಬೋದು. ಅವರು ಹೋಗಿ ಆ ಬಸ್ಸಿನಲ್ಲಿ ಓಡಾಡೋದ್ರಿಂದ ಯಾವ್ದೋ ಪುಣ್ಯಕ್ಷೇತ್ರಗಳಿಗೆ ಹೋಗ್ಬಹುದು, ಏನೋ ತಮ್ಮ ಮನೆ ಇದನ್ನ ಮಾಡ್ಕೋಬಹುದು, ವ್ಯಾಪಾರ ಮಾಡ್ಬೋದು ಗಾಡಿ ಹೋಗಿ ಅಂತ. ಅದಕ್ಕೂ ಸಹ ವಿರೋಧ ಪಕ್ಷದವರು ಒಂದು ಟೀಕೆ ಮಾಡಿದ್ರು. ಇದರಿಂದ KSRTC ಲಾಸ್ ಆಗೋಯ್ತು. ನಿಜವಾಗಿ KSRTC ಫುಲ್ ಲಾಸ್ ನಲ್ಲಿ ಇತ್ತು ಅವ್ರು ಇದ್ದಾಗ. ಅದನ್ನ ಮುಚ್ಚಿಕೊಂಡು ಖಾಸಗೀಕರಣ ಮಾಡ್ಲಿಕ್ಕೆ ಹೋಗಿತ್ತು. ಅಂತ ಸಂದರ್ಭದಲ್ಲಿ ಇವತ್ತು ನಮ್ಮ ಮಹಿಳೆಯರು ಯಾರು ಈ ಶಕ್ತಿ ಯೋಜನೆ ಮಾಡಿದ್ರು, ದೇವಸ್ಥಾನಗಳಿಗೆ ಹೋದ್ರು, ಅಲ್ಲಿ ವ್ಯಾಪಾರಸ್ಥರಿಗೆ ವ್ಯಾಪಾರ ಆಯ್ತು, ದೇವಸ್ಥಾನದ ಹುಂಡಿಗಳೆಲ್ಲ ತುಂಬುದು. ಸ್ವತಃ ವೀರೇಂದ್ರ ಹೆಗ್ಡೆ ಅವರೇ ಇದ್ರ ಬಗ್ಗೆ ಏನ್ ಮಾಡಿದ್ರು, ಅಪ್ರಿಶಿಯೇಟ್ ಮಾಡಿದ್ರು ಸಿದ್ದರಾಮಯ್ಯ ಅವರಿಗೆ. ನಿಮ್ಮ ಈ ಒಂದು ಶಕ್ತಿ ಯೋಜನೆಯಿಂದ ನಮ್ಮ ಧರ್ಮಸ್ಥಳದಲ್ಲಿ ಮಹಿಳಾ ಸಂಖ್ಯೆಗಳ ಜೊತೆಗೆ ನಮ್ಮ ಹುಂಡಿ ಸಹಿತ ತುಂಬದೆ ಅನ್ನುವಂತ ರೀತಿಯಲ್ಲಿ ಮಾತಾಡಿದ್ರು. ಅದಕ್ಕಾಗಿ ಆ ಒಂದು ಇದರಲ್ಲಿ ಶಕ್ತಿ ಯೋಜನೆ ಒಂದು ಬಹಳ ಒಳ್ಳೇದು ಬಂತು. ಹಾಗೆ ನಮ್ದು ಗೃಹಲಕ್ಷ್ಮಿ ಯೋಜನೆಯನ್ನ ಕೊಟ್ರು. ಆ ಲಕ್ಷ್ಮಿ ಅವರ ಪಾಲಿಗೆ ಒಂದು ಒಳ್ಳೆ ಅದರಂತ ಇವೆಲ್ಲಕ್ಕಿಂತ ಯೋಜನೆಕ್ಕಿಂತ ಗೃಹಲಕ್ಷ್ಮಿ 2,000 ರೂಪಾಯಿಯನ್ನ ಕೊಟ್ಟಿದ್ದು ಬಡವರ ಪಾಲಿಗೆ ಒಂದು ಪಾಪ ಒಂದು ಲಕ್ಷ್ಮಿ ಬಂದಂತಾಯ್ತು. ಯಾಕಂದ್ರೆ ಎಷ್ಟೋ ಜನ ಈ ಮಹಿಳೆಯರಿಗೆ 2,000 ಅನ್ನೋದು 2 ಲಕ್ಷ ಕೊಟ್ಟಕ್ಕಿಂತ ದೊಡ್ಡ. ಪ್ರತಿ ತಿಂಗಳ ತನ್ಗೆ 2,000 ಬರುತ್ತೆ. ತಾನು ತನ್ನ ಮಗನಿಗೋ ಅಥವಾ ವಿದ್ಯಾಭ್ಯಾಸಕ್ಕೆ ಇರ್ಬೋದು, ಅವಳಿಗೆ ಅನಾರೋಗ್ಯ ಆಯ್ತು, ಮನೇಲಿ ಯಾರಿಗಾರು ಅನಾರೋಗ್ಯ ಆಯ್ತು, ಒಂದು ಏನಾದ್ರೂ ಸಾಲ ಮಾಡ್ಕೊಂಡ್ರೆ ಎಂತಲ್ಲಿ ಸಂಘದಲ್ಲಿ ಅದನ್ನ ತುಂಬಿಕೊಳ್ಳುವಂತ ಧೈರ್ಯ ಅವಳಲ್ಲಿ ಬಂತು. ಅದ್ರ ಜೊತೆಗೆ ಅದನ್ನ ಕೂಡಿಟ್ಕೊಂಡು ತಾನು ಒಂದು ಬಟ್ಟೆ ವ್ಯಾಪಾರ ಇರ್ಬೋದು, ತನ್ನ ಮನೆಗೆ ಬೇಕಾದಂತ ಬಾವಿಗಳನ್ನ ಇರ್ಬೋದು, ಸ್ಟೇಷನರಿ ಅಂಗಡಿಗಳು ಇಟ್ಕೊಂಡ್ರು, ಹೈನುಗಾರಿಕೆ ಮಾಡಿದ್ರು. ಅತ್ತೆ ಸೊಸೆ ಎಲ್ಲ ಕೂಡ್ಕೊಂಡು ಅದರಲ್ಲಿ ಒಂದು ಒಳ್ಳೆ ಇದನ್ನ ಶಾಪ್ಗಳನ್ನ ಇಟ್ರು. ಹಾಗೆ ನಮ್ಮ ಇಲ್ಲಿ ಸಹಿತ ಒಂದು ಧ್ವಜದ ಕಂಬ ಸ್ಕೂಲಿಗೆ ಕಟ್ಕೊಟ್ರು. ಅದ್ರ ಜೊತೆಗೆ ಮತ್ತೆ ಶಾಲಾ ಕೊಠಡಿಯನ್ನ ಕಟ್ಕೊಟ್ರು, ಅಡಿಗೆ ಕೋಣೆಯನ್ನ ಕಟ್ಕೊಟ್ರು. ಇವೆಲ್ಲ ನೋಡಿದ್ರೆ ನಮ್ಮ ಮಹಿಳೆಯರು ತಮ್ಮ ಇಟ್ಟಂತ 2,000 ದುಡ್ಡನ್ನ ಎಷ್ಟು ರೀತಿಯಾಗಿ ವಿನಿಯೋಗಿಸ್ಕೊಂಡಿದ್ದಾರೆ ಅಂದ್ರೆ ಕೇಳಲಿಕ್ಕೆ ತುಂಬಾ ಖುಷಿ ಅನಿಸ್ತಾ ಇದೆ. ಅವ್ರನ್ನ ಸ್ವಾವಲಂಬಿ ಬದುಕಿಗೆ 2,000 ಒಂದು ಭದ್ರ ಬುನಾದಿ ಅಂತ ನಾನು ಹೇಳ್ಬೋದು. ಅಷ್ಟು ಒಳ್ಳೇದಾಯ್ತು. ಹಾಗೆ ನಮ್ದು ಗೃಹ ಜ್ಯೋತಿ, ಯಾಕೆಂದ್ರೆ ಅವ್ರಿಗೆ ಒಂದು 500-600 ಬರ್ತಾ ಇತ್ತು, 200 ಯೂನಿಟ್ಗಳಷ್ಟ ಫ್ರೀ ಕೊಟ್ರು. ಅದರಿಂದ ವಿದ್ಯುತ್ ಅನ್ನ ಪಾಪ ಬಳಸ್ಕೊಂಡ್ರು. ಹಾಗೆ ಮತ್ತೆ ನಮ್ದು ಅನ್ನಭಾಗ್ಯ, ಯಾಕಂದ್ರೆ ಎಲ್ಲಕ್ಕಿಂತ ದೊಡ್ಡದಾದ್ರು ಅನ್ನಭಾಗ್ಯ. ಆ ಅನ್ನಭಾಗ್ಯ ಯೋಜನೆ, ಅದರಿಂದ ಅವ್ರ ಹೊಟ್ಟೆ ತುಂಬಾ 10 kg ಅಕ್ಕಿಯನ್ನ ಕೊಟ್ರು. ಹಾಗೆ ಯುವ ನಿಧಿಯನ್ನ ಕೊಟ್ರು. ಎಲ್ಲವನ್ನ ಏನಿದು ಪಂಚ ಗ್ಯಾರಂಟಿ ನಮ್ಮ ರಾಜ್ಯದಲ್ಲಿ ಒಳ್ಳೆ ರೀತಿಯಲ್ಲಿ ನಡೆದು ನಮ್ಮ ಒಂದು ರಾಜ್ಯದ ಒಂದು ನುಡಿದಂತೆ ನಡೆದ್ರಿಂದ ಎಲ್ಲರ ಒಂದು ಜೀವನ, ಯಾರೇ ವಿರೋಧ ಪಕ್ಷದಲ್ಲಿ ಇದ್ರ ಬಗ್ಗೆ ಹೇಳ್ಕೊಳ್ಳುವಂತ ಇದನ್ನೇ ಇಲ್ಲ. ಇವ್ರು ಹೇಳಿದ್ರು, ನಗೆ ಆಡಿದ್ರು, ಕೊನೆಗೆ ಹೋದ್ರು, ತಾವೇ ಘೋಷಣೆ ಮಾಡಿದ್ರು ಬೇರೆ ಬೇರೆ ಕಡೆಗಳು ಚುನಾವಣೆಗಳಲ್ಲಿ. ಈ ಏನು ನಾವು ಗ್ಯಾರಂಟಿಗಳನ್ನ ಯೋಜನೆಯನ್ನು ಮಾಡಿದ್ವಿ, ಆ ಗ್ಯಾರಂಟಿಗಳನ್ನೇ ನಕಲಿ ಹುಡುದು ಬೇರೆ ಕಡೆಗೆಲ್ಲ ಬಿಹಾರ್ ಫಸ್ಟ್ ಚುನಾವಣೆಯಲ್ಲಿ ಕೊಟ್ಟರು. 10,000 ಕೊಟ್ಟಿದ್ದಾರೆ ಒಂದೊಂದು ಮಹಿಳೆಯರಿಗೆ ಚುನಾವಣೆಯಾಗಿ. ಅದಕ್ಕಾಗಿ ನಾವು ಇಲ್ಲಿ ಕೊಟ್ಟದನ್ನ ಹೀಯಾಳಿಸುದು, ತಾವು ಕೊಟ್ಟದನ್ನ ಮಾತಾಡೋದಿಲ್ಲ. ಇವನ್ನೆಲ್ಲ ನೋಡಿದ್ರೆ ವಿರೋಧ ಪಕ್ಷ ನೀವು ಮಾಡಿ ನಾವು ಮಾಡಬೇಡ ಅಂತ ಹೇಳೋದಿಲ್ಲ. ಆದ್ರೆ ಇದನ್ನ ಸ್ವಲ್ಪ ಕೊಟ್ಟದನ್ನ, ಹೌದು ಸರ್ಕಾರ ಕೊಟ್ಟದೆ ಚೆನ್ನಾಗಿ ನಡೀತಾ ಇದೆ, ನಮ್ಮ ಮಹಿಳೆಯರ ಬದುಕು ಒಳ್ಳೇದಾಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಅಲ್ವಾ ಅಂತ ಒಂದು ಇರಬಹುದು. ಆದ್ರೆ ಅದನ್ನೇ ಬಿಟ್ಟುಕೊಂಡು ಈ ಒಂದು ಟೀಕೆ ಟಿಪ್ಪಣಿಗಳನ್ನ ಮಾಡೋದು ನಮ್ಮ ವಿರೋಧ ಪಕ್ಷದ ಒಂದು ದೊಡ್ಡ ಇದೊಂದೇ ಆಗ್ಬಿಟ್ಟದೆ. ಅದು ಒಂದು ಕೆಲಸ ಅಂದ್ರೆ ಅದೇ ಒಂದು ಇದು. ತಮ್ಮ ಸರ್ಕಾರ ತಾವಿದ್ದಾಗ ಏನ್ ಮಾಡಿದ್ವಿ, ಈಗೇನಾಗ್ತಾ ಇದೆ ಅದೇ ಒಂದು ಅವ್ರಿಗೆ ಏನಾಗ್ಬಿಟ್ಟದೆ, ದೊಡ್ಡದೊಂದು ಸಮಸ್ಯೆ ಆದಂಗಾಗಿದೆ. ಅಂದ್ರೆ ಸರ್ಕಾರ ಎಷ್ಟು ಚೆನ್ನಾಗಿ ನಡೀತಾ ಇದೆಯಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಅಂತ ಅವ್ರಿಗೆ ಒಂದು ಇದು. ಈಗಾಗಲೇ ಸುಜಾತಾ ಗಾಂವ್ಕರ್ ಅವರೇ, ನೀಟ್ ಪರೀಕ್ಷೆ ಪತ್ರಿಕೆ ಸೋರಿಕೆ ಆಗಿದೆ, ಅದ್ರ ಬಗ್ಗೆ ತಾವು ಯಾವ ರೀತಿ ಅಭಿಪ್ರಾಯನ ವ್ಯಕ್ತಪಡಿಸ್ತೀರಿ? ಯಾಕಂತ ಕೇಳಿದ್ರೆ ಈಗಾಗಲೇ ಶಿಕ್ಷಣ ಸಚಿವರು ರಾಜೀನಾಮೆನ ನೀಡಿದ್ದಾರೆ. ಈಗಾಗಲೇ ನಮ್ಮ ಕೇಂದ್ರ ಪ್ರಧಾನಿಯವರು ರಾಜೀನಾಮೆ ನೀಡಬೇಕಂತ ಕೂಗು ಕೂಡ ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ತಾವು ಯಾವ ರೀತಿ ಅಭಿಪ್ರಾಯನ ವ್ಯಕ್ತಪಡಿಸ್ತೀರಿ? ಈಗ ದೊಡ್ಡದಂದ್ರೆ ನಮ್ಮ ರಾಜ್ಯದಲ್ಲಿ ಜಂತರ್ ಮಂತರ್ ಈ ಒಂದು ಸಮಸ್ಯೆ. ಯಾಕಂದ್ರೆ
ಕಾಕ್ರೋಚ್ ಪಾರ್ಟಿಗಳ ಮೂಲಕ ಕಾಕ್ರೋಚ್ ಅಂತ ಒಂದು ಕಟ್ಟೆಯನ್ನು ಹಾಕೊಂಡು ಈ ನಡೆದಂತ ನೀಟ್ ಪರೀಕ್ಷೆ ಅವ್ಯವಹಾರ ಇಷ್ಟೋ ತನಕ ಎಷ್ಟೋ ಸಲ ಇದಾಗಿದೆ. ಪ್ರಶ್ನೆ ಪತ್ರಿಕೆ ಲೀಕ್ ಆಗದೆ ಇದಾಗದೆ ಆದ್ರೂ ಮಕ್ಕಳು ಏನಿದ್ರು ಅದ್ರ ಬಗ್ಗೆ ಆ ರೀತಿಯಾಗಿ ಅಷ್ಟು ರೀತಿಯಲ್ಲಿ ಅವರು ಒಂದು ಇದನ್ನ ತೊಡ್ಕೊಳ್ಳಿಲ್ಲ ಆಗಿದ್ರು. ಆದ್ರೆ ಈಗ ಮೊನ್ನೆ ನಿಜವಾಗಿ ಈ ನೀಟ್ ಪರೀಕ್ಷೆ ಸಂಬಂಧದಲ್ಲಿ ಒಂದು 21-22 ಜನ ಇವರು ವಿದ್ಯಾರ್ಥಿಗಳು ತಮ್ಮ ಜೀವನವನ್ನ ಬಿಟ್ಟು ತ್ಯಾಗ ಮಾಡ್ಬಿಟ್ರು. ಅಂದ್ರೆ ಈ ನೀಟ್ ಪರೀಕ್ಷೆ ತಮ್ಮಿಂದ ಆಗೋದಲ್ಲ ಅನ್ಕೊಂಡು ಅವ್ರ ಭವಿಷ್ಯಕ್ಕೆ ಅಂತ ಒಂದು ಕೊಳ್ಳೆ ಅವ್ರ ಮನೆ ನಿಜವಾಗಿ ಅವರನ್ನ ನೆನೆದಂದ್ರೆ ಬಹಳ ಬೇಜಾರಾಗುತ್ತೆ. ಇಂಥ ಒಂದು ಸಮಸ್ಯೆಗಳಲ್ಲಿ ಬಂದು ಈ ನೀಟ್ ಪರೀಕ್ಷೆ ಕನಸನ್ನ ಕಟ್ಟಿದ್ರು. ತಾನು ಒಂದು ಮುಂದೆ ದೊಡ್ಡ ಡಾಕ್ಟರ್ ಆಗ್ಬೇಕು, ಇದಾಗ್ಬೇಕು, ದೇಶಕ್ಕೆ ಒಂದು ಕೊಡುಗೆ ಕೊಡ್ಬೇಕು ಅನ್ನುವಂತ ತಂದೆ ತಾಯಿಗಳು ಅವ್ರ ಮೇಲೆ ಎಫರ್ಟ್ ಹಾಕಿದ್ರು. ತನ್ನ ಮಗಳು ಇದಾಗ ಬರ್ತಾರೆ ಅಂತವ್ರ ಪಾಲಿಗೆ 21-22 ಜನ ಪಾಪ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಈ ನೀಟ್ ಪರೀಕ್ಷೆ ಹಗರಣದಿಂದ. ಅದರಿಂದ ನಿಜವಾಗಿ ಬಹಳ ದೊಡ್ಡ ಒಂದು ವಿಷಾದನೀಯ ಅನ್ಸ್ಬೋದು. ಆ ವಿಷಾದನೀಯದ ಜೊತೆಗೆ ಈ ಹಗರಣ ಇವತ್ತು ನಾವು ಕೋರ್ಟ್ ನಲ್ಲಿ ಸಹ ಒಂದು ನ್ಯಾಯಾಧೀಶರು ಜಿರಲೆ ಅನ್ನುವಂತ ಒಂದು ಶಬ್ದವನ್ನ ಉಪಯೋಗಿಸಿಕೊಂಡು ಆ ಶಬ್ದದಿಂದ ಇಲ್ಲಿ ಒಂದು ಕಾಕ್ರೋಚ್ ಅಂತ ಗೊತ್ತಾಯ್ತು, ಕಾಕ್ರೋಚ್ ಪಾರ್ಟಿ ಆಯ್ತು. ಅದಕ್ಕೆ ಒಂದು ತಕ್ಕವಾದ ಒಂದು ಪಾಠವನ್ನ ನಮ್ಮ ಯುವಕರು ಕೊಟ್ಟಿದ್ದಾರೆ. ಯಾಕಂದ್ರೆ ಈ ನೀಟ್ ಪರೀಕ್ಷೆ ಹಗರಣದಿಂದ ಹಿಡ್ಕೊಂಡು ಈ ಒಂದು ದೊಡ್ಡ ಒಂದು ಇದನ್ನು ಕೊಟ್ಟಿದ್ದಾರೆ. ಮಕ್ಕಳಲ್ಲಿ ಯಾವುದೇ ಯುವಕರನ್ನ ಯುವ ಶಕ್ತಿಗಳನ್ನ ವಿರೋಧ ಕಟ್ಟಿಕೊಂಡ್ರೆ ಯಾವ ರೀತಿ ಆಗುತ್ತಂತ ಒಂದು ಬೆಳಕಿಗೆ ತಂದ್ಕೊಂಡಿದ್ದಾರೆ. ಈಗಾಗಲೇ ಸುಜಾತಾ ಗಾಂವ್ಕರ್ ಅವರೇ ಈಗಾಗಲೇ ಏನು ನೇನೆ ಖಾಂಗ ಖಾನೇನೆ ಇದು ಅಂತ ಪ್ರಧಾನಿ ಅವರು ಹೇಳಿದ್ರು. ಈಗಾಗಲೇ ಏನು ಅಯೋಧ್ಯೆಯಲ್ಲಿ ಇದ್ರ ಅವ್ಯವಹಾರ ನಡೆದಿದೆ, ಅದ್ರ ಬಗ್ಗೆ ತಾವು ಯಾವ ರೀತಿ ಅಭಿಪ್ರಾಯ ಆಗ್ತದೆ? ಅಯೋಧ್ಯೆಯಲ್ಲಿ ಕಾವಂಗಲ್ಲ ಎಲ್ಲಾನು ಕಾವಂಗನೇ ಆಗದೆ ಹೊರತು ಏನು ತಾನು ಯಾರು ಇದ್ರಲ್ಲಿ ತಿಳಿಸ್ಕೊಳ್ಳೋದಂತೆ. ಯಾಕಂದ್ರೆ ಪೂರ್ತಿ ದರ್ಶನನೇ ಆಗ್ಬಿಟ್ಟದೆ. ರಾಮನ ದರ್ಶನ ಆಗೋಕ್ಕಿಂತ ಈ ಕಬಳಿಕೆ ದರ್ಶನನೇ ದೊಡ್ಡದಾಗ್ಬಿಟ್ಟದೆ. ಎಷ್ಟು ರೀತಿಯಲ್ಲಿ ನಿಜವಾಗಿ ಎಲ್ಲರೂ ರಾಮ ದರ್ಶನಕ್ಕೆ ಹೋದ್ರೆ ಈಗ ನೋಡ್ತಾ ಇದ್ದದ್ದು ನಾವು ಇವರ ದರ್ಶನ, ಇವ್ರು ಮಾಡಿದ ಒಂದು ಹಗರಣಗಳನ್ನ ಇವ್ರು ತಿಂದು ತೇಗಿ ಏನು ತಾವು ಮಾಡಿದ್ದೇ ಹೌದಂತ ರಾಮನ ಹೆಸರಿನಲ್ಲಿ ರಾಮನನ್ನೇ ಪಾಪ ಅಡಗಿಸ್ಬಿಟ್ಟಿದ್ದಾರೆ. ಅದ್ರ ಮೇಲೆ ತಮ್ಮ ಇದನ್ನು ಕಟ್ಕೊಂಡಿದ್ದಾರೆ. ತಮ್ಮ ಭವಿಷ್ಯ ತಮ್ಮ ಬುನಾದಿ ಕಟ್ಕೊಂಡು ದೊಡ್ಡ ಮನೆಗಳನ್ನ ದೊಡ್ಡ ಇದನ್ನು ಕಟ್ಕೊಂಡು ಆರಾಮಾಗ ಇಶಾರಾಮಿ ಜೀವನ ಮಾಡಿ. ಅಂದ್ರೆ ದೇವರ ಹೆಸರಿನಲ್ಲೂ ನೀವು ಈ ರೀತಿಯಾಗಿ ಆಟ ಆಡ್ತೀರಿ ಅಂದ್ರೆ ನಮ್ಮಲ್ಲಿ ಎಷ್ಟು ಜನಕ ನಮ್ಮ ಈ ಪರಿಸ್ಥಿತಿ ಎಲ್ಲಿಗೆ ಹೋಗದೆ ನಮ್ಮ ದೇಶದ್ದು ಅಂತ. ಯಾಕಂದ್ರೆ ರಾಮ ಅಂತ ಹಿಂದುತ್ವ ಅಂತ ರಾಮ ಮಂದಿರವನ್ನ ನಿರ್ಮಾಣ ಮಾಡಿದ್ವಿ. ಪ್ರತಿಯೊಂದು ನಮ್ಮ ಭಾರತೀಯನ ಒಬ್ಬರದ ಕಲ್ಲು ಅದ್ರಲ್ಲಿ ಬಿದ್ದದೆ, ಅವರ ಬೆವರ್ನ ಒಂದು ಹನಿಗಳಿದೆ ಅಂತದೊಂದು ಕಟ್ಕೊಂಡು ಇದಕ್ಕೆ ಇಷ್ಟು ದೊಡ್ಡವಾದ ಒಂದು ಇದನ್ನ ಮಾಡಿದ್ರಿ ಅಲ್ಲ, ನೀವು ಮೋಸ ಮಾಡಿದ್ರಿ ಅಲ್ಲ. ಇದನ್ನ ಮೋಸ ಆಯ್ತು, ಇಷ್ಟು ದೊಡ್ಡ ಹಗರಣ ಆಯ್ತು, ಅದಕ್ಕೆ ನಮ್ಮ ಮೋದಿ ಎಷ್ಟು ಕೊಟ್ರು ಏನಂತ ಅದನ್ನ ಒಂದು ಸ್ಟೇಟ್ಮೆಂಟ್ ಹೇಳಿಕೆ ಎಲ್ಲಿ ಬಂತು? ಎಲ್ಲಿ ಒಂದು ಏನು ಕೊಟ್ರಿ? ಏನು ಇಲ್ಲ. ಅಲ್ಲಿ ನಮ್ಮ ಇವರು ಆದಿತ್ಯನಾಥ್ ಅವ್ರು ಹೇಳ್ತಾರೆ ಅವ್ರಿಗೆ ತಕ್ಕ ಶಿಕ್ಷೆ ಮಾಡ್ತೇವೆ ಅಂತ. ತಕ್ಕ ಶಿಕ್ಷೆ ಅದೇ ಬುಲ್ಡೋಜರ್ ತರ್ತಾರೆ ಎಲ್ಲ ಅವರನ್ನು ಅಳಿಸ್ತೇವೆ ಅಂದ್ರು. ಆದ್ರೆ ಈಗ ಏನ್ ಮಾಡಿದ್ದಾರೆ, ಈಗ ಯಾರನ್ನು ನೇಮಿಸ್ತೇವೆ ಇದು ಮಾಡ್ತೇವೆ ಅದೇ ಒಂದು ತರ ಆಗಿ ಅದಕ್ಕೆ ಒಂದು ಲೇಪ ಹಾಕ್ಲಿಕ್ಕೆ ಮಾಡ್ತಾ ಇದ್ದಾರೆ. ಅದನ್ನ ಅವ್ರದಾದ್ರೆ ಅದೇ ನಮ್ಮ ಕಾಂಗ್ರೆಸ್ ಪಕ್ಷದವರು ಇಂಥದ್ದೊಂದು ಹಗರಣಗಳನ್ನ ಇವತ್ತು ನೀಟ್ ಪರೀಕ್ಷೆ ಹಗರಣ ಅಥವಾ ಈ ಒಂದು ಅಯೋಧ್ಯೆ ಒಂದು ಹಗರಣ ನಡೆದ್ರೆ ಇವ್ರು ಯಾವ ರೀತಿಯಾಗಿ ಬೆಂಕಿ ಹಚ್ಕೊಳ್ತಿದ್ರು ಬಂದ್ರೆ ತಿರುಚ್ಕೊಳ್ತಲ್ಲ, ತಮ್ಮನೇ ತಪ್ಪಲ್ಚ್ಕೊಂಡು ಇಡೀ ಇದನ್ನೇ ಇದ್ರ ಮಾಡ್ಬಿಡ್ತಿದ್ರು. ಅಂತ ಒಂದು ದೇಶದಲ್ಲಿ ಇಡೀ ಒಂದು ರಾಜ್ಯಾಂತರವನ್ನ ಮಾಡಿ ಇಡೀ ಒಂದು ಶಾಂತತೆನೆ ಹಾಳು ಮಾಡ್ಬಿಡ್ತಿದ್ರು. ಆದ್ರೆ ಇವತ್ತು ಇಂಥ ದೊಡ್ಡ ಹಗರಣಗಳಾದ್ರೂ ಒಬ್ರು ನಮ್ಮ ಇವರು ಮಾತಾಡುದಿಲ್ಲ. ಈಗ ಎಷ್ಟೆಲ್ಲ ಎಂಪಿಗಳಿದ್ದಾರೆ, ಒಬ್ರವ್ರು ಒಂದ್ ಮಾತು ಅಯೋಧ್ಯೆದಂತ ದೊಡ್ಡ ಹಗರಣ ಅದ್ರ ಬಗ್ಗೆ ಮತ್ತೆ ಇಲ್ಲ. ಅದನ್ನ ನೋಡಿದ್ರೆ ನಮ್ಗೆ ಬಾಳ ಅಂದ್ರೆ ಬಾಳ ಇದನ್ನಿಸ್ತಾ ಇದೆ. ನಮ್ಮ ರಾಮನನ್ನ ನಮಿಸ್ಕೊಂಡು ಆ ರಾಮನಿಗೆ ಎಲ್ಲರೂ ಪಾಪ ಹೋಗಿ ಎಲ್ಲ ಕಪ್ಪ ಕಾಣಿಕೆಗಳನ್ನ ಕೊಟ್ಟು ಜನರಿಗೆ ಕಪ್ಪ ಕಾಣಿಕೆ ಕೊಟ್ಟು ಬಂದಂಗ ಆಗದೆ. ಇವತ್ತು ರಾಮನಿಗೆ ಏನೂ ದರ್ಶನಕ್ಕೆ ಆಗ್ಲಿಲ್ಲ ಅನ್ನೋದು ಬಂದದೆ ಇದರಲ್ಲಿಂದ. ಆಯ್ತು, ಈಗಾಗಲೇ ಸುಜಾತಾ ಗಾಂವ್ಕರ್ ಅವರೇ ಈಗಾಗಲೇ ಚಾಯ್ವಾಲ ಆದ ನಂತರ ಗಾಯವಾಲ ಬರ್ತಾ ಇದ್ದಾನೆ, ಅದ್ರ ಬಗ್ಗೆ ತಾವ್ಯಾವ ರೀತಿ ಅಭಿಪ್ರಾಯನ ವ್ಯಕ್ತಪಡಿಸ್ತೀರಿ? ಚಾಯ್ವಾಲ ಹೋಗಿ ಗಾಯವಾಲ ಬರ್ತಾ ಇದನ್ನ ಮಾಡ್ತಾ ಇದ್ದದ್ದು ಯಾವ್ಯಾವ ವಾಲಗಳು ಬರ್ತಾ ಇದ್ದೇವೆ ಅನ್ಕೊಂಡು ಹೇಳಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ. ಅವರ ಒಂದೊಂದು ಶಬ್ದಗಳು ಅವ್ರವ್ರು ಉಪಯೋಗಿಸೋದು ನೋಡಿದ್ರೆ ಅದೇ ಹೇಳಿದಲ್ಲ ಏನ್ ನಿರ್ಮಾಣ ಮಾಡ್ತಾರೆ ಏನ್ ಬಿಡ್ತಾರೆ ಅಂತ ಗೊತ್ತಿಲ್ಲ. ಈಗ ಇವತ್ತಿನ ಇದ್ರಲ್ಲಿ ನೋಡಿದ್ರೆ ಸನ್ನಿವೇಶದಲ್ಲಿ ನೋಡಿದ್ರೆ ವಿಶ್ವಗುರು ಅಲ್ಲ, ಇಡೀ ವಿಶ್ವಕ್ಕೆ ಗುರು ಅಲ್ಲ, ಇಡೀ ಇದನ್ನೇ ತಾನು ಇದ್ರಲ್ಲಿ ಇರ್ಬೇಕು ಅನ್ನುವಂತ ಒಂದು ಮಹತ್ವಾಕಾಂಕ್ಷೆ. ಈಗ ಅವ್ರು ಇಷ್ಟು ದಿವಸ ನಾ ಹೇಳ್ತಾ ಇದ್ದೇನೆ, ನಮ್ಮ ದೇಶದಲ್ಲಿ ನಮ್ಮ ಮೋದಿಜಿಯವರು ತಾವು ನಡೆದದ್ದೇ ಆಟ ಅಂತ ಇತ್ತು. ತಾವು ಹೇಳಿದ್ದೇ ಹೌದು, ತಾವು ಮಾಡಿದ್ದೇ ಹೌದು, ಆ ರೀತಿಯಲ್ಲಿ ನಡೀತಾ ಇದೆ ಈಗಿನ ತನಕನು. ಆದ್ರೂ ಇನ್ನೂ ತನಕ ಮುಂದಾದ್ರೂ ಇವತ್ತಿನ ಈ ಒಂದು ನೀಟ್ ಪರೀಕ್ಷೆ ಹಗರಣ ಎಂಬುದು ಒಂದು ಸ್ವಲ್ಪ
ಇದಕ್ಕೆ ಬ್ರೇಕ್ ಆಗ್ಬೋದು ಅಂತ ನಮ್ಮ ಇದ್ರಲ್ಲಿದೆ ತಲೆಯಲ್ಲಿ. ಯಾಕಂದ್ರೆ ನಮ್ಮ ವಿರೋಧ ಪಕ್ಷ ನಮ್ಮ ರಾಹುಲ್ ಗಾಂಧಿ ಅವರು ಅವ್ರ ಪ್ರಧಾನಿ ಇವ್ರ ಮನೆ ಮುಂದೆ ಹೋಗಿ ಅಲ್ಲಿ ಕೂತು ಅಲ್ಲೇನೆ ಅವ್ರದ್ದು ಹೋರಾಟ, ಅವರನ್ನ ತಕೊಂಡು ಎತ್ತಂಗಡಿ ಅವರನ್ನ ಪೊಲೀಸರು ಎಷ್ಟು ದೌರ್ಜನ್ಯ ಮಾಡಿದ್ದಾರೆ ಅಂದ್ರೆ ತುಂಬಾ ಬಹಳ ವಿಷಯ ಇದೆ. ಆ ಮಕ್ಕಳ ಮೇಲೆ ನೀವು AK-47 ಮತ್ತೆ ನೀವು ಲಾಠಿ ಚಾರ್ಜ್ ಮಕ್ಕಳನ್ನ ಇದನ್ನೆಲ್ಲ ಒಡೆದು ಹಾಕಿದ್ದೀರಿ. ಇದನ್ನ ಈ ದೌರ್ಜನ್ಯವನ್ನ ಮತ್ತೆ ನೋಡ್ಬೇಕಾ? ಇವತ್ ನಮ್ಮ ಮಾಧ್ಯಮದವರಿಗೂ ಒಂದಿಷ್ಟು ಪಾಠ ಆಗದೆ. ಮಾಧ್ಯಮ ಹೌದು ಓದಿ ಇದೇ ವಿಡಿಯೋ ಇದನ್ನ ನೋಡಿದ್ರೆ ಮೀಡಿಯಾಗಳು ಪರಿಸ್ಥಿತಿ ಅವ್ರದ್ದು ಬೇಡ. ಯಾಕಂದ್ರೆ ಅವ್ರಿಗೆ ಅದು ಗೊತ್ತಿದೆ. ಇಷ್ಟು ದಿವಸದ ತನಕ ಯಾವ್ದನ್ನ ಹೇಳ್ತಿದ್ರು ಎಲ್ಲದಕ್ಕೂ ಮೋದಿ ಅವ್ರು ಮಾಡಿದ್ದೇ ಹೌದು, ಇದನ್ನೇ ಬಿಂಬಿಸ್ತಾ ಇದ್ರಲ್ಲ. ಅವರಿಗೆಲ್ಲ ಒಂದ್ ಪಾಠ ಈ ಕಾಕ್ರೋಚ್ ಪಾರ್ಟಿಯಿಂದ ಕಲ್ಸ್ಕೊಂಡಿದ್ದಾರೆ. ನ್ಯಾಯಾಧೀಶರಿಗೆ ಕಲ್ಸಿದ್ದಾರೆ, ಇವ್ರಿಗೆ ಕಲ್ಸಿದ್ದಾರೆ, ಮತ್ತೆ ಮಂತ್ರಿಗಳಿಗೆ ಕಲ್ಸಿದ್ರು, ಎಲ್ಲರಿಗೂ ಕಲ್ಸ್ದಂಗಾಯ್ತು. ಇದು ಒಂದು ಒಳ್ಳೆ ಇದನ್ನ ತಕ್ಕ ಪಾಠವನ್ನು ಕೊಟ್ಟಿದ್ದಾರೆ. ಈಗಾಗಲೇ ವಿಶ್ವದ ಅತಿ ದೊಡ್ಡ ಸಂಘಟನೆ RSS ಅಂತ ಹೇಳ್ಕೊಳ್ತಾರೆ. ಅದ್ರ ಬಗ್ಗೆ ಅಧಿಕೃತವಾದ ದೊಡ್ಡ ಸಂಘಟನೆ RSS, ಅದು ಸೇಮ್. RSS ಅವರು ಏನಂದ್ರು, ತಮ್ಮಂತ ಸಂಘಟನೆ ಇಲ್ಲ, ತಾವು ದೇಶಕ್ಕಾಗಿ ಮಾಡೋರು, ತ್ಯಾಗ ಮಾಡಿದ್ರು ಅಂತ ಲೀಕದಲ್ಲಿ ಮಾತಾಡ್ತಾ ಇದ್ರು. ಅವ್ರು ಮಾಡಿದ್ದೇ ಹೌದು ಅಂತ. ಯಾಕಂದ್ರೆ ಬಿಜೆಪಿ ಮತ್ತು RSS ಒಂದು ನಾಣ್ಯದ ಎರಡು ಮುಖ, ಇದು ಮಾತ್ರ 100%. ಅವ್ರು ಹೇಳ್ಬೋದು ಇವ್ರು ತಮ್ದಲ್ಲ, ಅವ್ರದ್ದು ಇವ್ರದ್ದು ಒಂದೇ ತತ್ವ, ಒಂದೇ ಇದು, ಹೌದು ಸಿದ್ಧಾಂತ. ಈಗ ನೋಡಿ RSS ಅವ್ರು ಹೇಳ್ತಾರೆ, ನೀವೆಲ್ಲ ಪ್ರತಿಯೊಂದಕ್ಕೂ ನೀವು ಒಂದು ರಿಜಿಸ್ಟ್ರೇಷನ್ ಇರುತ್ತೆ, ಒಂದು ಸಂಘ ಇಡೀ ನೋಂದಣಿ, ಅದೇ ಒಂದು ರಿಜಿಸ್ಟ್ರೇಷನ್ ನೋಂದಣಿ ಅಲ್ಲ ಎಲ್ಲದಕ್ಕೂ. ಈಗ ನಾವು ಒಂದು ಸಣ್ಣ ಒಂದು ಸಂಸ್ಥೆ ಮಾಡಿದ್ರೆ ನೋಂದಣಿ ಬೇಕು, ನಿಮ್ಗೆ ಯಾಕೆ ನೋಂದಣಿ ಬೇಡ? ನಿಮ್ದು ಅಷ್ಟು ದೊಡ್ಡ ಸಂಸ್ಥೆ ಅಲ್ವಾ, ಅಷ್ಟು ದೊಡ್ಡ RSS ಸಂಘ ಅಲ್ವಾ, ನೀವು ಮಾಡಿದ್ರೆ ಮಾಡಿ ಅಲ್ಲ, ಅದಕ್ಕೆ ಯಾಕೆ ನೀವು ತಯಾರಿಲ್ಲ? ನಿಮ್ದು ಯಾವ್ದು ಏನ್ ಬರುತ್ತೆ ಏನ್ ಹೋಗುತ್ತೆ ಯಾರಿಗ್ ಗೊತ್ತು? ಏನು ಗೊತ್ತಿಲ್ಲ. ಆದ್ರೆ ನಮ್ಮ ಹಿಂದೆ ನಮ್ಮ ಸ್ವಾತಂತ್ರ್ಯ ಸಿಗುವಾಗ್ಲೂ RSS ಅವ್ರದ್ದು ಅವಾಗ ಮುಂದೆ ಬರ್ಲೇ ಇಲ್ಲ. RSS ಅವ್ರು ಏನು ಅಂತ ಯಾರು ಒಂದು ಇದರಲ್ಲಿ ಬ್ರಿಟಿಷರನ್ನ ಹೊಡೆದೋಡಿಸ್ಬೇಕಾಗಿದೆ. ಈಗ ಬ್ರಿಟಿಷರ್ಕಿಂತ ನಮ್ಮಲ್ಲಿ ಇದು ಕಡೆ ಆಗದೆ. ಅವ್ರು ನಮ್ ದೇಶ ಆಳ್ಬೇಕಾಗಿದ್ರು ಒಂದಿತ್ತು, ಈ ಮತ್ತು ಅದಕ್ಕಿಂತ ನಾವು ಕಡೆಯಲ್ಲಿದ್ದೇವೆ. ಹೌದು, ಬ್ರಿಟಿಷರ ಆಡಳಿತಕ್ಕಿಂತ ನಾವು ಕಡೆಯಲ್ಲಿದ್ದೇವೆ ಅಂತ ಹೇಳ್ಬೋದು. ಈಗಾಗಲೇ ನೀಟ್ ಪರೀಕ್ಷೆಗೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಸಚಿವರು ರಾಜೀನಾಮೆಯನ್ನ ನೀಡಿದ್ದಾರೆ. ಈಗಾಗಲೇ ಪ್ರಧಾನಿಯವರು ಆ ನೈತಿಕ ಹೊಣೆ ಹೊತ್ತು ಪ್ರಧಾನಿಯವರು ರಾಜೀನಾಮೆ ನೀಡಬೇಕಂತ ಇಲ್ಲಿ ಕೆಲವೊಂದು ಕಡೆ ಕೂಗ್ ಕೇಳಿ ಬರ್ತಾ ಇದೆ. ಯಾಕಂತ ಕೇಳಿ ಎಲ್ಲಾ ಪಕ್ಷದಲ್ಲಿ ಜಾತ್ಯತೀತವಾಗಿ ನಿಮ್ಮ ಪಕ್ಷದಿಂದ ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ತಾವು ಯಾವ ರೀತಿ ಅಭಿಪ್ರಾಯ ವ್ಯಕ್ತಪಡಿಸ್ತೀವಿ? ಈಗ ನಮ್ಮ ಶಿಕ್ಷಣ ಸಚಿವರು ಮಾಡಿದ್ರು, ಯಾಕಂದ್ರೆ ಅವ್ರು ಮಾಡ್ಲೇಬೇಕಾದದ್ದು. ಅವ್ರು ಇಟ್ಟು ಮಾಡಿ ಇಷ್ಟು ಲೇಟ್ ಅಲ್ಲ, ಅವಾಗಲೇ ನೈತಿಕ ಹೊಣೆ ಗೊತ್ತಾದಾಗ್ಲೇ ಅವ್ರು ಹೊತ್ಕೊಂಡು ಮಾಡ್ಬೇಕಾಗಿತ್ತು ತಾವಾಗಿ. ಇದನ್ನ ಇಷ್ಟೆಲ್ಲ ಹೋರಾಟ ಮಾಡಿ ನೈತಿಕ ಹೊಣೆ ಹೊತ್ಕೊಂಡು ಕೊಡೋದಲ್ಲಾಗಿದ್ದು. ಈಗ ಕೊಟ್ಟಿದ್ದಾರೆ. ಯಾಕಂದ್ರೆ ಪರಿಸ್ಥಿತಿ ಉಲ್ಬಣಗೊಂಡದೆ, ಉಪಾಯ ಇಲ್ಲ, ಮಾಡ್ಲೇಬೇಕಾಯ್ತು ಅನ್ನೋ ರೀತಿಯಲ್ಲಿ ಅವ್ರು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ವಿಶ್ವಗುರು ನಮ್ಮ ಪ್ರಧಾನಿ ಅವರಲ್ಲ, ಅವರು ಸಹ ನೈತಿಕ ಹೊಣೆ ಕೊಟ್ಟು ಬಹಳ ಕಡೆ ಕೂಗ್ತಾ ಇದೆ. ನೀವು ಸಹ ಇದನ್ನು ಹೊಣೆ ಹೊತ್ತಿದ್ದೀರಿ, ನೀವು ಇದಕ್ಕೆ ಸಂಬಂಧ ನೀವು ಕೊಡ್ರಿ ಅಂತ. ಆದ್ರೆ ಅದನ್ನ ಅವ್ರು ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾರೆ, ಅವ್ರು ಯಾವ ರೀತಿಯಾಗಿ ಅದಕ್ಕೆ ಒಂದು ಲೇಪನ ಕೊಡ್ತಾರೆ, ಅವ್ರು ಯಾವ ರೀತಿ ಅದನ್ನು ಎದುರಿಸ್ತಾರೆ, ಈಗ ನಾವು ಕಾದು ನೋಡಬೇಕು ಅನ್ನುವಂತಲ್ಲಿ ನಾವು ಪ್ರಶ್ನಾರ್ಥಕ್ಕೆ ಇವತ್ತು ಹಾಕ್ಬೇಕಾಗಿದೆ. ಅವರ ನಡೆ ನುಡಿ ಹೇಗಿದೆ, ಅವ್ರು ಏನ್ ಅದಕ್ಕೆ ಉತ್ತರ ಕೊಡ್ತಾರೆ, ಈ ಕಾಕ್ರೋಚ್ ಪಾರ್ಟಿ ಅವ್ರ ಮಕ್ಕಳಿಗೆ ಏನ್ ಕೊಡ್ತಾರೆ, ಅದನ್ನ ಯಾವ ರೀತಿಯಾಗಿ ಸಮಾಧಾನ ಪಡಿಸ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಸಮಾಧಾನ ಪಡಿಸ್ಲಿಕ್ಕೆ ಮಾತಾಡ್ಲಿಕ್ಕೆ ನಮ್ಮ ಪ್ರಧಾನಿ ಮುಂದೆ ಮತ್ತೆ ಇಲ್ವೇ ಇಲ್ಲ. ನಿಮ್ಗೆ ಅದನ್ನ ಏನು ಇವ್ರ ಮುಂದೆ ಮೀಡಿಯಾದವ್ರ ಮುಂದೆ ನಮ್ಮ ಇದಕ್ಕೆ ಬರ್ದೇ ಇದ್ರೂ ಅಲ್ಲಿ ಯಾವ ರೀತಿ ಹೇಳ್ಬೇಕಂತ ಮಾಡ್ತಾರೆ. ಇನ್ನು ತನಕ ಅವ್ರು ಮುಂದ್ಕೊಂಡು ಚರ್ಚೆಗೆ ಅಂತೂ ಮುಂದೆ ಚರ್ಚೆಗೆ ಬರ್ಲಿಕ್ಕೆ ತಯಾರಿಲ್ಲ, ಬರೋದಿಲ್ಲ. ಮೀಡಿಯಾ ಮುಂದೆ ಚರ್ಚೆಗೆ ಬರೋದಿಲ್ಲ, ಯಾವ್ದ್ರ ಮುಂದೆ ಚರ್ಚೆ ಬರೋದಿಲ್ಲ. ಪ್ರೆಸ್ ಮೀಟ್ ಅಂತೂ ಮಾಡೋದೇ ಇಲ್ಲ. ಅವ್ರು ಗಾಜಿನ ರೂಮ್ ನಲ್ಲಿ ಕೂತ್ಕೊಂಡು ಬೇಕಾದ್ರಲ್ಲಿ ಮಾತಾಡ್ತಾರೆ. ಈಗ ಇದ್ರಲ್ಲಿ ಬಂದ್ ಮಾತಾಡ್ತಾರೆ, ಹೊರಗೋಗಿ ನಿಂತ್ಕೊಂಡು ಮಾತಾಡ್ತಾರೆ, ಬಾಯಿಯೋ ಬೆಹನೋ ಅನ್ಕೊಂಡೆಲ್ಲ ಹೇಳಿ ಅದನ್ನ ಹೇಳ್ಕೊಂಡು ಮಾತಾಡ್ತಾರೆ. ಇಡೀ ದೇಶನೇ ತನ್ನ ಆಡಳಿತ ತಾನು ಅಷ್ಟು ದೇಶ ಸುಧಾರಣೆ ಮಾಡ್ದಂಗ್ ಮಾಡಿದ್ರು. ಬಂದಾಗ ಹೇಳಿದ್ರು ಇಡೀ ಮನೆ ಇಲ್ದವ್ರು ಸೂರ್ ಇಲ್ದವ್ರಿಗೆ ಸೂರನ್ನು ಇಡೀ ದೇಶದಲ್ಲಿ ಕೊಡ್ತೇನೆ ಅಂದ್ರು. ಬಡವ್ರಿಲ್ಲ ಅಂದ್ರು, ಎಲ್ಲರಿಗೂ ಹೇಳಿದ್ರು. ಮತ್ತೇನಂದ್ರು, ಭಾರತೀಯ ಕಪ್ಪು ಹಣವನ್ನ ತಕೊಂಡ್ ಬಂದು ನಿಮ್ಗೆಲ್ಲ ಖಾತೆಗೆ ಹಾಕ್ಬಿಡ್ತಿ ಅಂದ್ರು. ಎಲ್ಲರೂ ಪಾಪ ಆರಾಮಾಗಿ ಉಳಿಬಹುದು ಅಂದ್ರು. ಎಲ್ಲೋಯ್ತು ಬುಲೆಟ್ ಟ್ರೇನೇ ಅಂದ್ರು. ಆಯ್ತಾ, ಇಡೀ ಎಲ್ಲ ಒಂದು ಏನೇನ್ ಆಶ್ವಾಸನೆ ಕೊಟ್ರು, ಎಲ್ಲೂ ಹೋಯ್ತು, ಒಂದೂ ಇಲ್ಲ. ಅದೇ ರೀತಿಯಾಗಿ ಆ ರೀತಿಯಾಗಿ ಅದನ್ನು ಮಾಡಿದ್ರು. ಮತ್ತೀಗ ಎಲ್ಲರಿಗೂ ಏನಂದ್ರು, ಮನೆಗಳಿಗೆ ನಲ್ಲಿ ಅಂದ್ರು, ನೀರುಗಳನ್ನ ಹರಿಸೇ ಬಿಡ್ತೇನೆ ಅಂದ್ರು. ಆದ್ರೆ ನಲ್ಲಿ ಇದೆ, ನೀರಿಲ್ಲ. ಈ ರೀತಿಯಾದ ಒಂದು ಯೋಜನೆಗಳು ಈಗ ನೋಡಿ, ನಮ್ದು ನರೇಗಾ ಯೋಜನೆ ನಮ್ದು ಚೆನ್ನಾಗಿ ಉದ್ಯೋಗ ಈಗ ನಿನ್ನೆನೇನು ಬರ್ತಾ ಇದೆ. ಪಾಪ ಇವರು ಕೂಲಿ ಕಾರ್ಮಿಕರು ಚೆನ್ನಾಗಿ ಒಂದು 200 ರೂಪಾಯಿ 280 ರೂಪಾಯಿ ಕೊಟ್ಕೊಂಡು ತಮ್ಮ ಮನೆಗಳಲ್ಲಿ ಒಂದು ಕೂಲಿ ಮಾಡ್ಕೊಳ್ತಿದ್ರು, ಜಾಬ್ ಇತ್ತು. ಈಗ ಅದನ್ನು ತೆಗೆದು ಶ್ರೀ ರಾಮ್ಜಿ ಅಂತ ಒಂದು ಇದನ್ನು ಕೊಟ್ರು.
ಅಂದ್ರೆ ಗಾಂಧಿ ಹೆಸರು ಇರಬಾರ್ದು, ಹೌದೌದು. ಗಾಂಧಿ ಅವ್ರಿಗೆ ಏನು ಸಂಬಂಧನೇ ಇಲ್ಲ. ಹೌದೌದು. ಗಾಂಧೀಜಿ ಹೆಸರು ತೆಗೆದದನ್ನ ಆಯ್ತು, ಅದಕ್ಕಾದ್ರೂ ಒಂದು ನೀವು ಸರಿಯಾಗಿ ಒಂದು ಇದನ್ನು ಕೊಟ್ರ, ಗೈಡ್ಲೈನ್ಸ್ ಕೊಟ್ಟು ಏನ್ ಕೊಟ್ಟಿದ್ದೀರಿ? ಅದು ಜನರಿಗೆ ಯಾವ ರೀತಿಯಾಗಿ ಉದ್ಯೋಗ ಕೊಡಬೇಕು, ಯಾವ ರೀತಿ ಮಾಡ್ಬೇಕು ಅನ್ನೋದು ಇಲ್ಲ. ಅದ್ರಲ್ಲೂ ಮತ್ತೆ ಜನರಲ್ಲಿ ಒಂದು ಇದನ್ನ ಮಾಡಿ ಇಟ್ಟಿದ್ದೀರಿ. ಅಂದ್ರೆ ಯಾವುದೇ ಒಂದು ಇದನ್ನ ಮಾಡುವಾಗ್ಲೂ ಸಹ ಹಿಂದೆ ನಮ್ಮ ಸರ್ಕಾರದವ್ರು, ನಮ್ಮ ಕಾಂಗ್ರೆಸ್ ಸರ್ಕಾರ ಏನ್ ಕೊಟ್ಟಿತ್ತೋ ಅದನ್ನೆಲ್ಲ ಉಲ್ಟಾಗಿ ಮಾಡೋದೇ ಸಹಿತ ಇವ್ರ ವಿಚಾರ ಇರ್ಬೋದು. ಅದು ಒಟ್ಟಾರೆ ಗಾಂಧೀಜಿ ಅಂತ ಹೆಸರಿನಕ್ಕಿಂತ ಗೋಡ್ಸೆ ಹೆಸರೇ ಅವ್ರಿಗೆ ಬಹಳಷ್ಟು ಮುಂಚೆ, ಅಂದ್ರೆ ಅವ್ರಿಗೆ ಅದೇ ಮುಂಚೂಣಿ ಅಂತ ಹೇಳ್ಬೋದು. ಈಗಾಗಲೇ ಪ್ರಿಯಾಂಕಾ ಖರ್ಗೆ ಅವ್ರು ಏನ್ ಹೇಳಿದ್ದಾರೆ ಕೇಳಿದ್ರೆ, ನಮ್ಗೆ RSS ನವರಿಗೆ ನೋಂದಣಿ ಇಲ್ಲ, ನೋಂದಣಿ ಮಾಡಿಸ್ಕೊಳ್ಳೇಬೇಕು ಅಂತ ನಿಮ್ಮ ಪಕ್ಷದವರು ಹೇಳಿದ್ದಾರೆ. ಅದ್ರ ಬಗ್ಗೆ ತಾವು ಯಾವ ರೀತಿ ಅಭಿಪ್ರಾಯ? ಅಲ್ಲ, ಪ್ರಿಯಾಂಕಾ ಗಾಂಧಿ ಅವರು ಸರಿಯಾಗಿ ಒಂದು ಹೇಳಿದ್ದಾರೆ. ಯಾಕಂದ್ರೆ ಅದು ಮಾಡ್ಬೇಕಾಗಿತ್ತು, ಅದು ಯಾವಾಗ್ಲೇ ಮಾಡ್ಬೇಕಾಗಿತ್ತು. ಅವ್ರು ಮಾಡಿಸ್ಲಿಕ್ಕೆ ನೀವು ಮಾಡಿಸ್ಲೇಬೇಕು ಅಂತ ಅವ್ರು ಪಟ್ಟಿ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ಅವ್ರು ಅದಕ್ಕೆ ಯಾವ ರೀತಿ ಸಮಜಾಯಿಸಿ ಕೊಡ್ತಾರೆ, ಅವ್ರು ಹೇಳಿದಕ್ಕೆ ಅವ್ರು ನೈತಿಕವಾಗಿ ನಿಜವಾಗಿ ಅವರು ತಾವು ಮಾಡ್ತೇವೆ ಅಂತ ಏನಾದ್ರು ಬರ್ಬೇಕಾಗಿತ್ತು. ಅದು ಇನ್ನೂ ತನಕ ಅದಕ್ಕೆ ಯಾವುದೋ ಒಂದು ಇದನ್ನು ಕೊಡ್ತಾ ಇಲ್ಲ ಅವರು. ಅಂದ್ರೆ ಪ್ರತಿಕ್ರಿಯೆ ಏನು ವ್ಯಕ್ತ ಆಗ್ತಾ ಇಲ್ಲ. ತಾವು ಯಾವತ್ತೂ ಮಾಡೋದಲ್ಲ, ಅದು ನಮ್ ನಡೆದು ಬಂದದ್ದು. ನಾವು ಹಿಂದಿನಿಂದ ಹಿಂದೆ ಯಾವ ಕಾಲದಲ್ಲೂ ನಡ್ಕೊ ಬಂದ್ರು ಅವ್ರು ಇದೇ ರೀತಿಯಾಗಿ ಈಗ ತಾವು ನಡೆದದ್ದೇ ದಾರಿ ಅನ್ನೋ ರೀತಿಯಲ್ಲಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ RSS. ಈ RSS ಅವ್ರದ್ದು ಇದರಲ್ಲಿ ಬರೀ ಧರ್ಮ, ಹಿಂದೂ ಧರ್ಮ, ಕ್ರಿಶ್ಚಿಯನ್, ಮುಸ್ಲಿಂ, ಯಾಕೆ ಧರ್ಮದ ಕಿಚ್ಚನ್ ಹಚ್ಚುತ್ತಾ ಇದ್ದಾರೆ. ಅಲ್ಲ, ಸಂಘಟನೆ ಧರ್ಮ ಈಗ ಧರ್ಮ ನೀವು ಮಾಡ್ಕೊಳ್ಳಿದ್ದೆ, ನೀವು ಹೋಗ್ರಿ ಸಂಘಟನೆ ಮಾಡ್ಕೊಳ್ಳಿ, ನೀವು ಬೇಕಾದ ದೇಶಕ್ಕಾಗಿ ಏನಾದ್ರು ಒಂದು ಒಳ್ಳೇದನ್ನ ಮಾಡಿ. ಆ ಧರ್ಮಗಳಲ್ಲಿ RSS ಧರ್ಮ ಯಾಕೆ ಬರುತ್ತೆ? ಅಲ್ಲ, ಸಂಘಟನೆ ಧರ್ಮ ಬರೋದು ವಿರೋಧ ಅಲ್ಲ, ಸಂಘಟನೆ ಮಾಡ್ಕೊಂಡು ಧರ್ಮ ವಿರೋಧ ಯಾಕೆ? ಧರ್ಮಗಳನ್ನ ಹಿರೋದು ಯಾಕೆ? ಅದನ್ನ ಹೀಯಾಳಿಸೋದು ಯಾಕೆ? ಈಗ ಇವತ್ತು ಮುಸ್ಲಿಮು ಹಿಂದೂ ಇದರಲ್ಲಿ ನಮ್ಮ ದೇಶದಲ್ಲಿ ನಾವು ಶಾಂತವಾಗೇ ಇದ್ವಿ, ಹಿಂದೂ ಮುಸ್ಲಿಂ ಚೆನ್ನಾಗೇ ಇದ್ವಿ, ಏನು ಹಾಳಾಗ್ಲಿಲ್ಲ. ಈಗ ಅವಾಗ ಸ್ವಾತಂತ್ರ್ಯ ಸಿಕ್ಕದಾಗಿನಿಂದ ಕಾಲದಲ್ಲಿಂದ ನಾವು ಚೆನ್ನಾಗೇ ಇದ್ವಿ. ಆ ಮುಸ್ಲಿಮರನ್ನ ದೂಡೋದು, ಕ್ರಿಶ್ಚಿಯನ್ರ ದೂಡೋದು, ಅಲ್ಲಿ ಒಂದು ಇದನ್ನ ಜಾತಿಯನ್ನ ಅಲ್ಲಿ ಒಂದು ಬೆಂಕಿ ಹಚ್ಚೋದು. ಅಲ್ಲ, ಇದ್ದಂತ ಬಡ ನಿಜವಾಗಿ ಬಿಜೆಪಿಯಲ್ಲಿ ಹೋಗ್ಬೇಕಾಗಿದ್ರೆ ಬಡ ಇವರನ್ನು ಮುಂದೆ ದೂಡ್ತೀರಿ ನೀವು. ಇವರಲ್ಲಿ ದೊಡ್ಡ ಇವರನ್ನು ಹೋಗ್ಲಿ ನೋಡುವ, ಎಷ್ಟು ಹೋರಾಡ್ತಾರೆ. ಬಾರ್ಡರ್ ನಲ್ಲಿ ಅದ್ರ ಬಗ್ಗೆ ಹೇಳಿದ್ರು. ಬಾರ್ಡರ್ ನಲ್ಲಿ RSS ಒಂದು ಪದಕ ಇಟ್ಕೊಂಡು ಕೋಲಿದ ಒಬ್ಬನವ್ರು ಬಂದಿಲ್ಲಿ ನೋಡು, ಲಾಠಿ ಹಿಡಿದವ್ರು ಅಲ್ಲಿ ಹೋಗಿದ್ದಾರೆ ನೋಡಿ. ಲಾಠಿ ಹಿಡ್ಕ ಇವರಷ್ಟು ನಮ್ಮ RSS ಭದ್ರ ದೇಶ ಕಾಯುವರಾದ್ರೆ ಹೋಗಿ ಗಡಿ ಕಾಯ್ರಿ ಅಲ್ಲ, ಲಾಠಿ ಹಿಡ್ಕೊಂಡು ನಿಲ್ರಿ ಅಲ್ಲ ನಮ್ಮ ದೇಶದಲ್ಲಿ. ಮತ್ತೆ ಯಾವುದೂ ಇಲ್ಲ. ಇವತ್ತು ನಮ್ಗೆ ಯಾರೋ ದಾಳಿ ಮಾಡ್ತಾರೆ, ಇದು ಮಾಡ್ತಾರೆ ಅನ್ನೋದೇ ಇಲ್ಲ, ಹೆದರಿಕೆನೇ ಇಲ್ಲ. ಇವರೇ ನಿಂತು ಬಿಟ್ಟು ಸಾವಿರಾರು ಲಕ್ಷ ಗಟ್ಟಲೆ ನೀವು RSS ಸಂಘಟನೆ ಮಾಡಿದಿರಲ್ಲ, ಸಂಘಟನೆಯವ್ರು ನಿಲ್ರಿ, ಗಡಿ ಕಾಯಿ ಬಿಡ್ರಿ. ಅದು ನಮ್ಗೆಲ್ಲರಿಗೂ ಒಂದು ಒಳ್ಳೇದೇ ಅಲ್ವಾ? ದೇಶಕ್ಕಾಗಿ ದೇಶದ ಭದ್ರತೆ ಕೊಟ್ಟಂಗಾಯ್ತು. ಅದನ್ನ ಮಾಡಿ. ಯಾರಿದ್ದಾರೆ? ಯಾರು ಹೋಗೋದಿಲ್ಲ, ದೇಶ ಕಾಯ್ಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ಇಲ್ಲಿ ಉಳ್ಕೊಂಡು ಇದ್ರ ಬಗ್ಗೆ ಹೇಳ್ತಾ ಇಲ್ಲೇ ಕಿಚ್ಚತ್ತಾ ಇದ್ರ ಮಾಡ್ತಾ ಇರ್ತಾರ ಹೊರತು ಮತ್ತೆ RSS ಬಗ್ಗೆ ನಾವ್ ಹೇಳ್ತೇನೆ, ಅವ್ರ ಸಂಘಟನೆನೇ ಬೇರೆ, ಅವ್ರ ನೀತಿಗಳೇ ಬೇರೆ ಅಂತ ಹೇಳ್ಬಹುದು. ಇಷ್ಟು ದಿವಸ ತನಕ ನಮ್ಗೆ ಖರ್ಗೆ ಅವರು ನಿಜವಾಗಿ ಅವ್ರು ಹೇಳಿದ್ದಾರೆ, ಇದಕ್ಕೊಂದು ಇದ್ರ ಕೊಡಿ, ನೀವು ಒಳ್ಳೆ ರೀತಿಯಲ್ಲಿ ಅದ್ರ ರಿಜಿಸ್ಟ್ರೇಷನ್ ನೀವು ನೋಂದಣಿ ಮಾಡ್ಕೊಳ್ಳಿ, ಅಂದ್ರೆ ನಿಮ್ಮ ಒಂದು ಸಂಸ್ಥೆ ನಿಮ್ದು ಒಂದು RSS ಅಂತ ಆಗ್ಬಹುದು ಅಂತ. ಇವರು ಎಲ್ಲೇ ಬೇರೆ ಕಡೆ ಬೇರೆ ಎಲ್ಲಾನು ಹೇಳ್ತಾರೆ. ನಮ್ಮ ಪ್ರಧಾನಿಯವರು ಹಿಂದಿನ ಪ್ರಧಾನಿಯರನ್ನ ದೂಷಣೆ ಮಾಡುದು, ರಾಹುಲ್ ಗಾಂಧಿ ಅವರನ್ನ ದೂಷಣೆ ಮಾಡುದು. ಅವ್ರು ಏನ್ ಮಾಡಿಟ್ಟದು, ಇವ್ರು ಮಾಡಿದ್ದೇನು ಅಲ್ಲ. ನಮ್ಮ ಈಗ ನೆಹರು ಕಾಲದಲ್ಲಿಂದ ಎಷ್ಟೆಲ್ಲ ವಿಶ್ವವಿದ್ಯಾಲಯಗಳಾದವು, ಎಷ್ಟೆಲ್ಲ ಮಕ್ಕಳಿಗೆ ಇದು ಬಂದ್ವಿ, ಹಾಸ್ಪಿಟಲ್ಗಳನ್ನ ಕಟ್ಟಿದ್ರು. ಇಷ್ಟೆಲ್ಲ ಮನಮೋಹನ್ ಸಿಂಗ್ ಜಿ ಇರ್ಬೋದು, ನಮ್ಮ ಪ್ರಧಾನಿ ಇಂದಿರಾ ಗಾಂಧಿ ಇರ್ಬೋದು, ಎಲ್ಲವನ್ನ ಏನು ಖಾಸಗೀಕರಣ ಅದನ್ನ ಆವಾಗ್ಲೇ ನಮ್ಮ ರಾಷ್ಟ್ರೀಕೃತ ಮಾಡಿದ್ರು. ಬ್ಯಾಂಕ್ಗಳನ್ನ ರಾಷ್ಟ್ರೀಕೃತ ಯಾಕೆ ಮಾಡಿದ್ರು? ಜನರಿಗೆಲ್ಲ ಒಳ್ಳೇದಾಗ್ಲಿ ಅಂತ. ಇವ್ರು ಹಾಗಲ್ಲ. ಈಗ ಬ್ಯಾಂಕ್ ಆಫ್ ಬರೋಡಾ ತಗೊಬಂದ್ರು, ಇಲ್ಲಿ ವಿಜಯ ಬ್ಯಾಂಕ್ ಸೇರಿಸಿದ್ರು, ಅದು ಬರೋಡಾ ಅಂದ್ರೆ ಗುಜರಾತ್ ತಗೊಬಂದು ಇಲ್ಲಿ ನಮ್ಮಲ್ಲಿ ಬರ್ಬೇಕಾ? ಕರ್ನಾಟಕಕ್ಕೆ ಹೆಸರನ್ನು ಕೊಡ್ಬೇಕಾ? ಬರೋಡಾ ಆಗ್ಬೇಕಾ? ಕೇಂದ್ರ ಹೋಗಿ ಸಿಂಡಿಕೇಟ್ ಕೊಡ್ಬೇಕಾ? ಸಿಂಡಿಕೇಟ್ ಅನ್ನ ಕೇಂದ್ರ ಇದ್ರ ಮಾಡಿದ್ರು, ವಿಲೀನ ಮಾಡಿದ್ರು. ಯಾವ್ದೋ ಪಂಜಾಬ್ ನ್ಯಾಷನಲ್ ಅಂತ ತಗೊಬಂದ್ರು, ಅದನ್ನೊಂದು ಅಂದ್ರೆ ಅಲ್ಲಿ ಯಾವ್ದು ಲಾಸ್ ಇದೆ ಅಷ್ಟು ತಗೊಬಂದು ಇಲ್ಲಿ ವಿಲೀನ ಮಾಡಿದ್ರು. ಅಂದ್ರೆ ಇಲ್ಲಿ ಕೇಳುವವ್ರು ಯಾರು ಇಲ್ಲ ಅಂತಲ್ಲ. ಈ ರೀತಿಯಾಗಿ ನೀವು ರಾಷ್ಟ್ರೀಕತೆ ಈಗ ನೋಡಿ, ಈ KSRTC ಆಯ್ತು, ಇದನ್ನ KEB ಇದನ್ನ ಈಗ ಅದನ್ನು ಇದು ಮಾಡ್ತಾ ಇದ್ದಾರೆ. ಅದನ್ನು ಮಾಡ್ಲಿಕ್ಕೆ ಖಾಸಗೀಕರಣದತ್ತ ಹೋಗ್ತಾ ಇದೆ. ರೈಲ್ವೆಗಳು ಖಾಸಗೀಕರಣ, ವಿಮಾನ ಖಾಸಗೀಕರಣ, ಅಂದ್ರೆ ಎಲ್ಲವನ್ನೂ ಖಾಸಗೀಕರಣ ಮಾಡ್ಕೊಂಡು ಅದಾನಿ ಅಂಬಾನಿಯವರ ಬೊಕ್ಕಸವನ್ನ ತುಂಬಿ ದೊಡ್ಡವ್ರು ಮಾಡಿ ಬಡವ್ರ ಹೊಂಟಕ್ಕೆ ಬೀಳ್ಲಿ ಅನ್ನೋದೇ ನಿಮ್ಮ ಉದ್ದೇಶ ಅಲ್ವಾ? ಅಂದ್ರೆ ಬಡವರ ಚಿಂತೆ. ನೀವೇನೈತಿ ಗರೀಬಿ ಹಠಾವು ಅಂತ ಹೇಳ್ತಾರಲ್ಲ, ಗರೀಬ್ತನ ತಾವು ಬಡ ಮಾಡ್ತೇವೆ ಅಂತ ಹೆಣ್ಣು ಮಕ್ಕಳಿಗೆ ಅಂತೀರಿ. ಹೆಣ್ಣು ಮಕ್ಕಳಿಗೆ ಯಾಕೆ ನೀವು 33% ಅನ್ನು ನೀವು ಕೊಡ್ಲಿಲ್ಲ? ನಮ್ದು ಎಲ್ಲ ವಿರೋಧ ಎಲ್ಲ
ಅವರು ಅದಕ್ಕೆ ಅಂಗೀಕಾರ ಹಾಕಿದ್ರಲ್ಲ 3 ವರ್ಷದ ಹಿಂದನೆ ಅದಕ್ಕೆ ಒಮ್ಮತ ಸಿಕ್ಕಿತ್ತಲ್ವಾ, ಅದು ಯಾಕೆ ಪಾಸ್ ಮಾಡ್ಲಿಲ್ಲ? ಹೇಗೆ ಯಾಕೆ ಕ್ಷೇತ್ರ ವಿಂಗಡಣೆ ಅಂತ ಕುತ್ಕೊಂಡಿದ್ದೀರಿ? ಅದಕ್ಕಾಗಿ ಲೇಪವನ್ನು ಹಚ್ಚಿದಿರಿ. ಬಿಡಿಯಲ್ಲ, ನೀವು ಅದನ್ನೇ ಬೇರೆ ಮಾಡ್ರಿ. ಈಗ ಈ ಒಂದು ಇದ್ರಲ್ಲಿನೇ 33% ಮಹಿಳೆಯರಿಗೆ ಕೊಡ್ರಿ ಅಲ್ಲ. ಮಹಿಳೆಯರ ಬಗ್ಗೆ ಕಾಳಜಿ ಇದ್ರೆ ತಾನು ಇರೋದು ಮಹಿಳೆಯರ ಸಲುವಾಗಿ, ಮಹಿಳೆಯರಿಗಾಗಿ ತಮ್ದು ಇದನ್ನ ಕೊಡ್ತೇವೆ ಅಂತ ಭಾಷಣ ಮಾಡ್ತೀರಲ್ಲ, ಬೇಟಿ ಬಚಾವನ್ನ ಮಾಡ್ತೀರಿ ಅಂತೀರಿ, ಬೇಟಿ ಇದನ್ನ ಹೇಳ್ತೀರಿ ಅಂತ ಒಂದು ಭಾಷಣ ಕೂಗುಗಳನ್ನ ಕೇಳು ಬದಲು ಇದನ್ನ ಮಾಡಿ ಅಲ್ಲ, ನೀವು ಮಾಡಿ ತೋರ್ಸ್ರಿ ಅಲ್ಲ. ಏನ್ ಮಾಡ್ತಾ ಇದ್ದೀರಿ? ಬೆಲೆಗಳನ್ನ ಗಗನಕ್ಕೆ ಏರಿಸ್ತಾ ಇದ್ದೀರಿ. ತಕೊಂಡ್ ಹೋಗಿ ಅಲ್ಲಿ ಯುದ್ಧ ಆಗ್ತದೆ, ಹೌದು, ಒಂದೊಂದು ಏನಾದ್ರು ಸಬು ಬೀಳೋದು, ಯುದ್ಧದ ಸಲುವಾಗಿ ತಮ್ಗೆ ಹೀಗಾಗದೆ, ತಮ್ಮ JDP ಇಷ್ಟು ಇಳಿದದೆ, ಅಲ್ಲಿ ಮಾಡ್ಲಿಕ್ಕೆ ಆಗುತ್ತೆ. ಮೊದ್ಲಿನಿಂದ ಇವ್ರಿಗೆ ತಕೊಳ್ಳಿಕ್ಕೆ ಆಗ್ಲಿಲ್ಲಲ್ಲ. ಇವ್ರು ಮೊದ್ಲಿನಿಂದೇ ಮಾಡ್ತಾ ಇದ್ದಾರಂದ್ರೆ 100 ರೂಪಾಯಿ ಆವಾಗ್ನಿಂದಲೇ ನಮ್ ಸಿಲಿಂಡರ್ಗಳನ್ನ ಬೆಲೆಯನ್ನು 1000 ರೂಪಾಯಿಗೆ ಏರ್ಸಿದ್ರಿ. ಅವಾಗ ಅಷ್ಟು ಕಚ್ಚಾ ತೈಲ ಅಷ್ಟು ಇದ್ದಾಗ ಅಲ್ಲೇ ನಿಮ್ಮ ಹತ್ರ ಪೆಟ್ರೋಲ್ ಡೀಸೆಲ್ ಅನ್ನ ತಗೊಂಡು ಕಂಟ್ರೋಲ್ ತರಲಿಲ್ಲ ಅಂದ್ರೆ ಅವೆಲ್ಲವನ್ನ ಮಾಡಿ ಅವಾಗ ಅಷ್ಟು ಮಾಡ್ಕೊಂಡವ್ರು ಇಟ್ಕೋಬೇಕಾಗಿದ್ದು. 5 ತಿಂಗಳ ಯುದ್ಧ ಆದ್ರೆ ಸ್ಟಾಕ್ ಆಗಿ ಇರ್ಬೇಕಾಗಿತ್ತು ದೇಶದಲ್ಲಿ, ಭದ್ರತೆ ತಾವು ಮಾಡ್ಕೊಂಡಿದ್ದೇವೆ ಅಂತ. ಈಗ ನಮ್ಮ ಜನರ ಮೇಲೆ, ನಮ್ಮ ಭಾರತೀಯರ ಮೇಲೆ ನೀವು ಇಷ್ಟು ದೊಡ್ಡ ಹೊರೆ ಹಾಕ್ತಾ ಇದ್ದೀರಿ. ಇಂಥ ಒಂದು ಬಡತನ ಎಲ್ಲ ಬೆಲೆ ಏರಿಕೆ ಆಗ್ತಾ ಇದೆ. ಯಾಕಂದ್ರೆ ಪೆಟ್ರೋಲ್ ಡೀಸೆಲ್ ಏರ್ತಂದ್ರೆ ಎಲ್ಲ ಬೆಲೆ ಏರಿಕೆ ಆಗುದು. ದಿನನಿತ್ಯದ ಇದನ್ನ ಬವಣೆ ಪಾಪ ಅವ್ರದ್ದು ಹೇಳ್ತಿರೋದಿಲ್ಲ. ಹೇಗೆ ಈ ಒಂದು ಇದ್ರಿಂದ ಎಷ್ಟು ಹೋಟೆಲ್ಗಳು ಬಂದಾದ್ವಿ, ಎಷ್ಟು ಹೋಟೆಲ್ ಪಾಪ ಜನ ಬೀದಿಗೆ ಬಿದ್ರು, ಸಣ್ಣ ಸಣ್ಣ ಬೀದಿ ವ್ಯಾಪಾರಿಗಳು ಎಷ್ಟು ಬಿದ್ರು. ಇದನ್ನೆಲ್ಲ ನೋಡೋರು ಯಾರು, ಕೇಳೋರು ಯಾರು? ಇದಕ್ಕೆ ಯಾರು ಕೇಳುವವರು ಅನ್ನುವಂತ ರೀತಿಯಲ್ಲಿ ಇದೆ. ಅದನ್ನ ಅವ್ರು ಕೇಳಿ ಪ್ರಶ್ನೆ ಹಾಕೋರು ಇಲ್ಲ, ಮಾಡೋರಿಲ್ಲ. ತಾವು ನಡೆದದ್ದೇ ದಾರಿ ಅಂತ ಕೂತ್ರೆ ಇಲ್ಲ. ಮತ್ತೆ ನಮ್ಮ ದೇಶದ ಭದ್ರತೆ ಏನ್ ದೇಶವನ್ನು ಕಾಯ್ತು? ಇವತ್ತು ನಾವು ಹೇಳ್ತೇವೆ ಅಲ್ಲ, ಗಡಿ ವಿವಾದಗಳನ್ನ ನೋಡ್ತಾ ಇದ್ದೇವೆ. ತಾವು ಎಲ್ಲ ಈಗ ನಮ್ಮ ವಿರೋಧ ಪಕ್ಷದವ್ರು ಹೇಳ್ತಾರೆ, ಮೋದಿಜಿ ಅವರು ನಮ್ಮ ದೇಶ ಪ್ರಧಾನಿ ಇದ್ರಿಂದ ನಮ್ಮ ದೇಶ ಇಷ್ಟು ಭದ್ರತೆ ಇಲ್ಲ ಅಂದ್ರೆ ಹೋಗ್ತಿತ್ತು ಪಾಪ. ಈಗ ಮಣಿಪುರದ ವಿಷಯದಲ್ಲಿ ಮಣಿಪುರದಲ್ಲಿ ಅಷ್ಟೆಲ್ಲ ಮಹಿಳೆಯರು ಆ ರೀತಿಯಾಗಿ ಬೀದಿಗಿಳಿದು ನಮಗೆ ಚಿನ್ನದ ಪದಕವನ್ನ ಕಪ್ಪನ್ನ ತಂದು ಕೊಟ್ಟಂತ ಮಹಿಳೆ ಒಂದು ಅವರಿಗೆ ಆ ರೀತಿಯಾದಂತ ಒಂದು ಇದನ್ನ ಪ್ರಕರಣ ಆದಾಗ ಆ ಒಂದು ಮಣಿಪುರಕ್ಕೆ ಹೋಗಿ ಅವ್ರಿಗೊಂದು ಸಾಂತ್ವನ, ಮಹಿಳೆಯರೇ ಅಂತ ಹೇಳ್ತೀರಿ, ಒಂದು ಸಾಂತ್ವನ ಹೇಳುವಂತ ಇದು ನಮ್ದು ಯಾರಿಗೆ ಮೋದಿಜಿ ಅವರಿಗೆ ಬರ್ಲಿಲ್ಲ. ಅದೇ ಇವರು ನಿಮಗೆ ಇಲೆಕ್ಷನ್ ಚುನಾವಣೆ ಘೋಷಣೆ ಆದಾಗ ಅಲ್ಲಿ ಹೋಗಿ ಭಾಷಣ ಮಾಡ್ಕೊಂಡು ಅಲ್ಲಿ ಜನರ ಹತ್ರ ನಿಮ್ಮನ್ನ ನಿಮಗೆ ಒಳ್ಳೆ ಇದನ್ನು ಕೊಡ್ತೇನೆ ಅದ್ರ ಕೊಡ್ತೇನೆ ಅಂತ ಹೇಳ್ಕೊಂಡು ಅವರಿಗೆಲ್ಲ ಆಶ್ವಾಸನೆ ಕೊಟ್ಟು ಬರ್ಲಿಕ್ಕಾಯ್ತಾ? ಇದು ನೀವು ಮಾಡಿದ ಒಂದು ಇದನ್ನ. ಇದು ನೀವೇ ನಿಮ್ ನಿಜವಾಗಿ ಪ್ರಶ್ನೆ ಹಾಕೊಳ್ಬೇಕು. ಮಣಿಪುರದ ಆ ಒಂದು ಸಮಸ್ಯೆ ಹೆಣ್ಣು ಮಕ್ಕಳಿಗೆ ಮಾಡಿದ್ದು, ನಮ್ಮ ಹೆಣ್ಣು ಮಕ್ಕಳಿಗೆ ನೀವು ಯಾವ ರೀತಿಯಲ್ಲಿ ಒಂದು ಇದನ್ನು ಕೊಡಬಹುದು ಅನ್ಕೊಂಡು ಇದರಲ್ಲೇ ಗೊತ್ತಾಗುತ್ತೆ. ಅಲ್ಲ, ನಾವು ಚಿಂತನೆ ಮಾಡ್ಕೋಬೇಕು. ನೀವು ಬಾಯಲ್ಲಿ ಯಾಕೆ ಹೇಳ್ತೀರಿ? ಬಾಯಲ್ಲಿ ಹೇಳ್ಬೇಡಿ, ಮಹಿಳೆ ಮಾಡಿ ತೋರಿಸ್ರಿ. ಅದನ್ನು ಮಾಡೋದಿಲ್ಲ. ಮಣಿಪುರ ಪ್ರಕರಣ ಇರುವುದು ಎಷ್ಟೇ ಈಗ ಎಷ್ಟೆಷ್ಟು ದೌರ್ಜನ್ಯಗಳು ನಡೀತಾ ಇದೆ ಎಲ್ಲ ಕಡೆ ನೋಡಿದ್ರೆ ಮಹಿಳೆಯರ ಬಗ್ಗೆ. ಅದಕ್ಕೊಂದು ಯಾವುದೇ ಒಂದು ರೀತಿಯ ಇದೇ ಇಲ್ಲ ಅಲ್ವಾ? ಪ್ರತಿಕ್ರಿಯೆ ಇಲ್ಲ. ಹಗರಣ ಈ ಜಂತರ್ ಮಂತರ್ ಪ್ರಕರಣ ಮತ್ತೆ ಆಗದೇ ಇದ್ದಂತ ಪ್ರಕರಣ. ಯಾಕಂದ್ರೆ ಇಷ್ಟು ದಿವಸ ನಿಮ್ಮನ್ನ ಮಾಡಿದವರು ಯುವಕರೇ, ಯುವ ಶಕ್ತಿಯಿಂದಲೇ ನೀವು ನಿಂತದ್ದೇ ಯುವ ಶಕ್ತಿಯಿಂದ. ಅವ್ರು ಅವರನ್ನ ಎಲ್ಲ ಯುವ ಶಕ್ತಿಗಳೇ ಮೋದಿ ಅವ್ರ ಮೇಲೆ ಒಂದು ಇದಾಕೊಂಡು ನಿಂತ್ಕೊಂಡಿದ್ರು, ಸಪೋರ್ಟಿವ್ ಆಗಿದ್ರು. ಇವತ್ತು ಅವರಿಗೆ ಗೊತ್ತಾಗದೆ ಇವ್ರು ಯಾವ ರೀತಿ ನಡೀತಾ ಇದೆ, ಹೇಗ್ ನಡೀತಾ ಇದೆ ದೇಶದ ಪರಿಸ್ಥಿತಿ ಅನ್ಕೊಂಡು ಅದನ್ನ ಮಾಡ್ತಾ ಇದ್ದಾರೆ. ಹೀಗೆ ಮುಂದೆ ಮೋದಿಜಿ ನೀವು ಹೇಳಿದ್ರಿ ರಾಜೀನಾಮೆ ಕೊಡೋದು, ಅದು ಅವರಿಗೆ ಬಿಟ್ಟದ್ದಾಗದೆ. ಅವರನ್ನ ಆತ್ಮಾವಲೋಕನ ಮಾಡ್ಕೊಳ್ಬೇಕು, ಅವರೇ ಇದು ಮಾಡಿ. ಆದ್ರೆ ಪಾಪ ಉಳ್ದವ್ರಿಗೆಲ್ಲರಿಗೂ 75 ವರ್ಷ 50 ವರ್ಷ ರಿಸೈನ್ ಇರುತ್ತೆ, ನಿವೃತ್ತಿ ಇರುತ್ತೆ. ಆದ್ರೆ ಇವ್ರಿಗೆ ಗೊತ್ತಿಲ್ಲ ನಮ್ದು ನಿವೃತ್ತಿ ಇದೆಯೋ. 72 ವರ್ಷಕ್ಕೆ ಸುಮಾರು ಜನ ನಿವೃತ್ತಿ ಕೊಟ್ಟರು ಅವ್ರ ಪಕ್ಷದಲ್ಲಿ. ಪಾಪ ಅಲ್ಲಿ ಅದ್ವಾನಿ ಅಂತವ್ರು, ಸುಷ್ಮಾ ಸರ್ ಎಂತ ಒಳ್ಳೊಳ್ಳೆ ಒಂದು ಲೀಡ್ರು, ಅವ್ರಿಗೆಲ್ಲರಿಗೂ ಪಾಪ ತಮ್ಮ ಇದನ್ನ ಟಿಕೆಟ್ ಕೊಟ್ಟು ಅವ್ರನ್ನ ಅಲ್ಲಲ್ಲೇ ಉಳಿದ್ರು. ಈಗ ಇವರಷ್ಟೇ ಅದರಲ್ಲಿ ಭಾಗಿದಾರಾಗಿರೋದು ಅಥವಾ ಇವರು ಚಿರಂಜೀವಿಯಾಗಿ ಉಳಿಲಿಕ್ಕೆ ಬಂದವ್ರ ಅಂತ ಏನು ಗೊತ್ತಿಲ್ಲ. ಅಂದ್ರೆ ಹೇಳಿದ್ನಲ್ಲ, ಅವ್ರದ್ದು ಖರ್ಚು ಏನೂ ಇಲ್ಲ ಪಾಪ. ದಿವಸಕ್ಕೆ ಅವ್ರ ತಿನ್ನು ಇದು ಅಣಬೆ ಹಿಮಾಲಯದಿಂದ ಬರ್ಬೇಕು, ಜಪಾನ್ ಹಿಮಾಲಯದಲ್ಲಿ ಬೆಳೆಸ್ತಾರಂತೆ ಅದನ್ನ, ಜಪಾನ್ನಿಂದ ಅಲ್ಲಿಂದ ಬರ್ಬೇಕು. ಆಯ್ತಾ? ಅವ್ರು ಹಾಕೋಕೊಳ್ಳೋ ಡ್ರೆಸ್ಗಳು, ಅವ್ರು ಹಾಕೋ ರೀತಿ, ಅವ್ರದ ಒಂದು ಆಹಾರ ಎಲ್ಲನ್ನ ನೋಡಿದ್ರೆ ಅವ್ರ ಪಾಪ ಖರ್ಚೇ ಇಲ್ಲ. ಯಾಕಂದ್ರೆ ಹೆಂಡತಿ ಇಲ್ಲ, ಪಾಪ ಮಕ್ಕಳಿಲ್ಲ, ಸಂಸಾರ ಇಲ್ಲ ಅಲ್ವಾ? ಜನರಿಗೆ ನೋಡುವವರಿಗೆ ಅವ್ರ ಖರ್ಚು, ಅವ್ರ ಡ್ರೆಸ್ಗಳು, ಅವ್ರ ವಿದೇಶ ಪ್ರಯಾಣ, ಅದನ್ನ ಲೆಕ್ಕ ಕೊಟ್ರೆ ನಮ್ಮ ಲೆಕ್ಕ ಇದೆ. ಅಲ್ಲಿ ಅವ್ರದ್ದು ಎಷ್ಟೆಷ್ಟು ಅವ್ರ ಡ್ರೆಸ್ಗಳ ಖರ್ಚು, ಅವ್ರ ಪ್ರಯಾಣ, ಅವ್ರದ್ದು ವಿದೇಶ ಪ್ರವಾಸ, ಎಷ್ಟು ಹಣ ಇದೆ ಪೋಲ ಆಗ್ತಾ ಇದೆ, ಅದನ್ನ ಲೆಕ್ಕ ತಕೊಂಡ್ರೆ ಕೇಳೋರು ಯಾರಿದ್ದಾರೆ ಅದಕ್ಕೆ ಹೋಗ್ತಾ ಇದೆ. ಇವ್ರು ನಮ್ಮ ದೇಶ ಕಾಯುವ ದೇಶ ಪ್ರಧಾನಿಯರು, ನಾವು ಪ್ರಧಾನಿಯವ್ರ ಹತ್ರ ಮಾತಾಡುದಿಲ್ಲ. ಅವ್ರು ಹೇಳಿದ್ದು ಮಾಧ್ಯಮಕ್ಕೆ ಸಿಗುದಿಲ್ಲ ಅವರು.
ಮಾಧ್ಯಮದವ್ರಿಗೆ ಚಲೋ ಮಾಧ್ಯಮದವ್ರು ಎಲ್ಲರನ್ನೂ ಖರೀದಿ ಮಾಡಿದ್ರು ಬಿಡಿ. ಮಾಧ್ಯಮ ಗೋಧಿ ಮಾಧ್ಯಮನೇ ಆಗೋಗಿತ್ತು. ಈಗಾದ್ರೂ ಮಾಧ್ಯಮದವ್ರು ಸ್ವಲ್ಪ ಹೆಚ್ಚು ಎಲ್ಲಾದ್ರೂ ಹೇಳ್ತಾರೆ ಅವ್ರು ಮಾಧ್ಯಮದವ್ರು, ಇನ್ನಾದ್ರೂ ಒಂದು ಬಾಯ್ ಬಿಡ್ತಾರೆ. ಇಷ್ಟು ದೊಡ್ಡ ಈ ಜಂತರ್ ಮಂತ ಅಂತ ದೊಡ್ಡ ಕಾಕ್ರೋಚ್ ಇದನ್ನ ಕಟ್ಕೊಂಡು ಮಾಡಿದ್ರಲ್ಲ, ಅವ್ರನ್ನ ನೀವು ಎಷ್ಟು ಬಿಂಬಿಸಿದ್ರಿ? ಯಾವ ಟಿವಿ ಮಾಧ್ಯಮದಲ್ಲಿ ಎಷ್ಟು ಬಿಂಬಿಸಿದ್ರಿ? ಅಲ್ಲಿ ಹುಡುಗ ಪಾಪ ಹುಡುದ್ರು ತೆಗೆದ್ರು, ನೀವು ಎಷ್ಟು ತೋರಿಸಿದ್ರಿ? ಒಂದ್ಸಲ 2 ಸಲ ಇದ್ರ ಮಾಡಿದ್ರು ಬೇರೆ ಬೇರೆ ಇವ್ರು ಎಷ್ಟು ತೋರಿಸ್ರು, ಎಷ್ಟು ಪ್ರಚಾರ ಮಾಡಿದ್ರು? ಅದೇ ಬೇರೆ ಅದೇ ನಮ್ಮ ಪಕ್ಷ, ನಮ್ಮ ಕಾಂಗ್ರೆಸ್ ಪಕ್ಷದವರೇ ಆ ರೀತಿ ದೌರ್ಜನ್ಯ ಎಸಗಿದ್ರೆ ಇಡೀ ದಿವಸ ಟಿವಿಯಲ್ಲಿ ಓಡಾಡ್ತಿದ್ರು. ಹೈಲೈಟ್ ಅಲ್ಲ, ಇವ್ ಬ್ಯಾರೆ ನ್ಯೂಸೇ ಬರೋದಿಲ್ಲ. ಆ ರಕ್ತ ಹರಿಸ್ತವ್ರದ್ದೇ ತೋರಿಸ್ತಿದ್ರು, 10 ಸಲ ಇವ್ರನ್ನೇ ತೋರಿಸ್ತಿದ್ರು, ಇದೇ ತೋರಿಸ್ತಾರೆ. ಈಗ ಇಷ್ಟಿಟ್ಟೋಡ್ ಸಿಕ್ಕದ್ದು ನಮ್ಮ ಆರ್ ಎಸ್ ಅಂತವ್ರೆಲ್ಲ ಮಾತಾಡೋದು ನೋಡಿದ್ರೆ ಈ ಇದನ್ನ ಅದ್ರ ಬಗ್ಗೆ ಅವ್ರು ಏನ್ ಮಾತಾಡ್ತಾರ ಅಂತಾನೆ ಅವ್ರಿಗೆ ಗೊತ್ತಿಲ್ಲ. ಈಗ ನಾವ್ ಹೇಳ್ತೇವೆ ನಮ್ಮ ರಾಷ್ಟ್ರಪಿತನ ಕೊಂದಂತ ಗೋಡ್ಸೆ ಅವ್ರಿಗೆ ದೊಡ್ಡ ಇವನು ಮಹಾನ್. ಗಾಂಧೀಜಿ ಮಹಾನ್ ವ್ಯಕ್ತಿ ಅಲ್ಲ, ಅಲ್ವೇ ಅಲ್ವಾ ಅವ್ರ ಪಾಲಿಗೆ? ಅಂತ ರೀತಿಯಲ್ಲಿ ನಡೀತಾ ಇದೆ ನಮ್ಮ ದೇಶದಲ್ಲಿ. ನಮ್ಗೆ ನಿಜವಾಗ ಬಹಳಷ್ಟು ವಿಷಾದನೀಯ ಅಂದ್ರೆ ಇಷ್ಟೆಲ್ಲ ದೊಡ್ಡ ಗಲಭೆ ಈ ಯುವಕರಲ್ಲಿ ಪಾಪ ಈ ರೀತಿ ಅವ್ರಿಗಾಯ್ತು. ಆ ನೀಟ್ ಹಗರಣ ಬಹಳ ದೊಡ್ಡದು ಇದು. ಈಗ ಮಕ್ಕಳಿಗೆ ನೋಡಿ ಎಷ್ಟು ಜನ ನಿರುದ್ಯೋಗದಿಂದ ಬಾಳ್ತಾ ಇದ್ದಾರೆ. ಎಷ್ಟು ಜನಕ್ಕೆ ನೀವು ಉದ್ಯೋಗ ತಗೊಂಡು ಯಾವ್ದಾದ್ರು ಒಂದು ಕಂಪನಿಗಳು ಎಷ್ಟು ಬಂದ್ವಿ, ಎಷ್ಟು ಜನಕ್ಕೆ ನೀವು ಇದನ್ನು ಕೊಟ್ರಿ? ಏನಾದ್ರು ಒಂದು ಉದ್ಯೋಗಕ್ಕೆ ಮಾಡಿ ಅಂದ್ರು ಅಲ್ಲ, ನೀವು ಸ್ವಂತ ಉದ್ಯೋಗ ಮಾಡಿ, ಸ್ವಂತ ಪಕೋಡ ಮಾಡ್ಲಿಕ್ಕೆ ಹೋಗ್ತಾರ ಕಲ್ತವ್ರು, ಎಂಜಿನಿಯರ್ ಪಕೋಡ ಮಾಡ್ತಾರೆ. ಇವ್ರು ಪಕೋಡ ಮಾಡ್ಬಾರ್ದು, ಅಲ್ಲ ಇವ್ರು ಮಾರಿದ್ರ ಅನ್ಕೊಂಡು ಪಕೋಡ ಮಾಡ್ಲಿಕ್ಕೆ ಹೋಗ್ರಿ. ಅವ್ರಿಗೆ ಪಕೋಡ ಮಾರಿ ಅಂತ ಹೇಳಿದ್ರೆ ಇದು ಒಂದು ಇವ್ರು ಮಾತಾಡು ಅದೇ ಹೇಳಿದ್ನಲ್ಲ, ಚಿನ್ನ ಖರೀದಿ ಮಾಡಬೇಡಿ, ನೀವು ನಿಮ್ ಕಾಲ ಮೇಲೆ ಇಳಿದ್ರೆ ನಿಮ್ ಸ್ವಂತ ಉದ್ಯೋಗ ಪಕೋಡ ಮಾಡ್ಲಿಕ್ಕೆ ಹೋಗ್ರಿ, ಇದ್ರ ಮಾಡ್ಲಿಕ್ಕೆ ಹೋಗ್ರಿ. ಹೌದು, 2 ಕೋಟಿ ಅಲ್ಲ, ಎಲ್ಲ ಅವ್ರ ಪ್ರಣಾಳಿಕೆ ನೀವು ನೋಡಿದ್ರೆ 15 ಲಕ್ಷ ಖಾತೆಗೆ, ಬುಲೆಟ್ ಟ್ರೈನು ಅಲ್ಲ, ಸ್ಮಾರ್ಟ್ ಸಿಟಿಗಳು ಇಂಡಿಯಾದಲ್ಲಿ ಒಟ್ಟು ಸ್ಮಾರ್ಟ್ ಸಿಟಿಗಳು, ಕಪ್ಪು ಹಣಗಳನ್ನ ಹೊರಗಿನ ಬರುವುದು ಆಯ್ತು. ಅಷ್ಟು ಜನನು ಈಗ ನಮ್ ಕಾಂಗ್ರೆಸ್ನವ್ರ ಹತ್ರ ಮಾತ್ರ ಪಾಪ ದುಡ್ಡಿದೆ, ಬಿಜೆಪಿ ಹತ್ರ ದುಡ್ಡು ಇಲ್ಲ. ಅವ್ರು ತಿಮ್ಮಿಂಗಲಗಳು ಅಲ್ಲ, ತಿಂದದ್ದು ಅಲ್ಲ. ಅಲ್ಲ, ಈಗ ಯಾರಾದ್ರೂ ಪಾಪ ಬಂದ್ರೆ ಹಗರಣ ಇದ್ರೆ, ಅವ್ರದ್ದೇನಾದ್ರು ಕೇಸ್ ಆಗಿದ್ರೆ, ಅದು ಇಡೀ ದಾಳಿ ಆಗಿದ್ರೆ, ಅವ್ರು ಇದಕ್ಕೆ ಹೋದ್ರೆ ಅವ್ರನ್ನ ವಾಷಿಂಗ್ ಮಷೀನ್ ಅಲ್ಲಿ ಹಾಕ್ತಾರಲ್ಲ, ಸ್ವಚ್ಛ ತುಳಿದು ಅವ್ರ ಪ್ರಕರಣ ಎಲ್ಲ ಹೋಯ್ತು, ಅವ್ರ ಪಕ್ಷಕ್ಕೆ ಸೇರ್ಪಡೆ. ಇದು ಯಾವ ನ್ಯಾಯ? ಅಂದ್ರೆ ಮನುಷ್ಯ ಎಷ್ಟೋ ತನಕ ಇದನ್ನ ಮಾಡ್ತಾರೆ? ಎಲ್ಲರಿಗೂ ಈಡಿ ದಾಳಿ. ಅದು ಮತ್ತೆ ಯಾರು ಪಾಪ ಕಾಂಗ್ರೆಸ್ ಇವರ ಸಾಮಾನ್ಯರು ಅವರೇ ಟಾರ್ಗೆಟ್. ನಾವ್ ಇನ್ನೂ ತನಕ ನೋಡಿ, ನೀವು ಬಿಜೆಪಿ ಎಷ್ಟು ಜನ ಟಾರ್ಗೆಟ್ ಮಾಡಿದ್ದಾರೆ ಈಡಿ ದಾಳಿ? ಎಷ್ಟು ಜನಕ್ಕೆ ನೀವು ಕೇಸ್ ಟಾರ್ಗೆಟ್ ಮಾಡ್ಬಿಡ್ತಾರೆ. ಅವ್ರು ದೊಡ್ಡವ್ರು ಯಾರನ್ನ ಹಿಡ್ಕೊಳ್ತಾರಲ್ಲ ಅವ್ರ ಪಕ್ಷ, ಅವ್ರು ಹೇಳ್ತಾರೆ. ಶಿವಕುಮಾರ್ ಅವರನ್ನು ಟಾರ್ಗೆಟ್ ಮಾಡಿ, ನಮ್ ಡಿ ಕೆ ಶಿವಕುಮಾರ್ ಅವ್ರು ಗೆದ್ದೆ ಬಂಡೆ, ಅವ್ರ ಬಂಡೆ ಅಂಜದ ಗಂಡು, ಅವರನ್ನ ಕನಕಪುರದ ಬಂಡೆ ಅಂತ ಹೇಳಿದ್ರು ಹೇಳ್ಬೋದು. ಅವ್ರು ಯಾವ್ದಕ್ಕೂ ಅಂಜಲಿಲ್ಲ. ಅವ್ರ ಅಂತ ಒಂದು ಶಕ್ತಿ ಇದೆ ಅವರಲ್ಲಿ. ಅವ್ರು ಅದನ್ನ ಎದುರಿಸಿದ್ರು ಅವ್ರ ಹತ್ರ, ಅವ್ರನ್ನ ಎಲ್ಲ ಅಲಗಿಸ್ಲಿಕ್ಕೆ ಆಗ್ಲಿಲ್ಲ ಅಂತ. ಈಗ್ಲಾದ್ರೂ ಸಹ ನಮ್ಮ ಈ ಕರ್ನಾಟಕದಲ್ಲಿ ಏನಾದ್ರೂ ಒಂದು ಇದನ್ನ ಮಾಡ್ತಾನೆ ಇದ್ದಾರೆ. ಅವ್ರು ಮಾಡಿ ಚೆನ್ನಾಗಿ ಮಾಡ್ರಿ. ಒಂದು ಆಡಳಿತ ಹೋಗ್ತಾ ಇದೆ, ಚೆನ್ನಾಗಿ ಶಾಂತತೆ ಇರ್ಲಿ. ಶಾಂತತೆ ಯಾರಿಗೂ ಬೇಡ, ಅವ್ರಿಗೆ ಅದನ್ನ ಮಾಡೋದೇ ಬೇಡ. ಈಗ ಮುಂದಿನ ಚುನಾವಣೆಯಲ್ಲೂ ಸತ ಅವ್ರಿಗೆ ಬೇರೆ ಕುತಂತ್ರ, ಈಗ SIR ಇಲ್ಲಿ ನಡೆಸ್ಕೊಂಡು ಎಷ್ಟೋ ಜನದ ವೋಟಿಂಗ್ ಕಲ್ಸದು ಅದನ್ನು ಮಾಡೋದಿತ್ತು. ಈಗೆಲ್ಲ ಪ್ರಕ್ರಿಯೆಯಲ್ಲಿ ಚೆನ್ನಾಗಿ ನಡೀತಾ ಇದೆ ನಮ್ದು SIR. ಎಲ್ಲರಿಗೂ ಚೆನ್ನಾಗಿ ಪಾಪ ವೋಟಿಂಗ್ ಯಾರ್ದು ತಪ್ಪು ಹೋಗದ ರೀತಿಯಲ್ಲಿ ನಮ್ಮ ಕಾಂಗ್ರೆಸ್ ಇದರಲ್ಲಿ ತುಂಬಾ ಇನ್ವಾಲ್ವ್ ಹಾಕೊಂಡು ಎಲ್ಲ ಜನರಿಗೆ ಮಾಡಿಸ್ತಾ ಇದೆ. ಎಲ್ಲರೂ ಇದರಲ್ಲಿ ಇನ್ವಾಲ್ವ್ ಆಗಿದ್ದೇವೆ. ನಾವೆಲ್ಲ ಇದನ್ನ ಯಾರ್ಯಾರು ಮನೆಯಲ್ಲಿ ಒಂದು ವೋಟ್ ತಪ್ಪಬಾರ್ದು, ಅವ್ರಿಗೆಲ್ಲ ಕಾರ್ಡ್ ಸಿಗ್ಬೇಕು. ಯಾಕಂದ್ರೆ ಮುಂದೆ ಅವ್ರು ಭಾರತೀಯ ನಾಗರಿಕರೇ ಆಗೋದಿಲ್ಲ. ಈಗ ತಗೊಳ್ತಾ ಇದ್ರು ಕಾರ್ಡ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಈಗ ಪಾಪ ಎಷ್ಟು ಜನ ಕಾರ್ಡ್ ಇಲ್ದೇನೆ ಬಿದ್ದಿದ್ದಾರೆ. ಅವ್ರಿಗೆ ಹಕ್ಕನೆ ತಿಕ್ಕೊಬಿಟ್ಟಿದ್ದಾರೆ, ಓಟ್ ಹಾಕುವ ಹಕ್ಕನೆ. ಈಗ ಮೊನ್ನೆ ಪಂಚಾಯತ್ ಚುನಾವಣೆ ಆಯ್ತಲ್ಲ, ಅದು ಒಂದೊಂದು ರಾಜ್ಯದಲ್ಲಿ ಎಷ್ಟು, ಒಂದೊಂದ್ ಕಡೆ 20 ಲಕ್ಷ, ಒಂದ್ ಕಡೆ 30 ಲಕ್ಷ. ಅಲ್ಲ, ಅವರಿಗೆಲ್ಲ ಇದೇ ಇಲ್ಲ ಅಲ್ವಾ? ಈಗ ಇವ್ರು ಏನಂತಾರೆ ಗೊತ್ತಾ, ವಿರೋಧ ಪಕ್ಷದವರು, ನೀವು ಇವರನ್ನ ಬಾಂಗ್ಲಿಗರು ಹೊರ್ಸ್ಕೊಂಡು ಬಂದವ್ರನ್ನೆಲ್ಲ ಇದ್ರ ಮಾಡ್ಕೊಂಡು ನೀವು ಇದ್ರ ಮಾಡ್ತಾ ಇದ್ದೀರಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವ್ರು ಹಿಂದೆ ಹೋಗ್ತಾ ಇದ್ದಾರೆ. ಇಂದಿರಾ ಗಾಂಧಿ ಏನ್ ಮಾಡಿದ್ರು, ರಾಜೀವ್ ಗಾಂಧಿ ಅದೇ ಹಿಂದನ್ನ ಕೆಣಕ್ತಾ ಇದ್ದಾರೆ. ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಎಲ್ಲ ಕರೆಕ್ಟ್ ಆಗೇ ಮಾಡಿದ್ದಾರೆ. 18 ವರ್ಷಕ್ಕೆ ರಾಜೀವ್ ಗಾಂಧಿ ಅವರು ಜನರಿಗೆ ಹಕ್ಕು ಕೊಟ್ರು. ಇದು ಉಳುವವನು ಒಡೆಯ ಅಂತ ಒಂದು ಕೊಟ್ರು. ಜನರ ಬಾಳನ್ನ ಹಸನ ಮಾಡಿಟ್ಟು ಹೋದ್ರು. ಅದೇ ಗ್ರೀನ್ ಕಾರ್ಡ್ ಅಂದ್ರೆ ಹಸಿರು ಕ್ರಾಂತಿಯನ್ನ ಏರಿಸಿದ್ರು. ಅವರು ನೆಹರು ಅವ್ರ ಕಾಲದಲ್ಲಿಂದೇ ಶುರು ಮಾಡಿದ್ರು. ಇದನ್ನ ಬೆಳಿಲಿಕ್ಕೆ ಹಸಿರು ಕ್ರಾಂತಿಗಳನ್ನ ಮಾಡಿದ್ರು. ಹೌದು, ಅದು ದೊಡ್ಡದು. ಉಳುವವನೇ ಒಡೆಯ ಅದ್ರಂತ ಮತ್ತೆ ದೊಡ್ಡದು ಇದೆ ಯೋಜನೆ ಯಾವ್ದು ಇಲ್ವೇ ಇಲ್ಲ. ಇಲ್ಲ
ಎಲ್ಲರೂ ಕೈ ಕಟ್ಕೊಂಡು ನಿಲ್ಲುವಂತ ಪ್ರಸಂಗ ಇತ್ತು. ಅಂತವನಿಗೆ ಎಲ್ಲರೂ ಯಾವ್ದನ್ನು ಲೆಕ್ಕಿಸದೆ ಅದನ್ನು ಮಾಡ್ಕೊಂಡು ನೀರು ಕೊಡೋ ಪ್ರಸಂಗ ಹೌದು ಅಂತ ಒಂದು ಅವಾಗ ಎಷ್ಟು ಈ ಒಂದು ಪರಿಶಿಷ್ಟರು ಜಾತಿ ಎಲ್ಲ ಇದ್ದಾಗ ಆಗ ಇದನ್ನ ಆ ರೀತಿ ಒಂದು ಹೋಗ್ಲಾಡಿಸ್ಬೇಕಂತ ನಿಜವಾಗಿ ನಮ್ಮ ಸಂವಿಧಾನದ ಅಂಬೇಡ್ಕರ್ ಒಂದು ಹಾಕೊಟ್ಟಿದ್ದಾರಲ್ಲ ನಮ್ಗೆ ಸಂವಿಧಾನ ರಚನೆ, ಆ ಸಂವಿಧಾನವನ್ನ ನಮ್ಮ ಕಾಂಗ್ರೆಸ್ ಕಟ್ಟಬದ್ಧವಾಗಿ ಕಾಂಗ್ರೆಸ್ನಲ್ಲಿ ಇದು ನಡೆಸ್ತಾ ಇದೆ. ಆದ್ರೆ ಇವತ್ತು ಅವರು ಈ ಒಂದು ಸಂವಿಧಾನವನ್ನೇ ತಿದ್ದಲಿಕ್ಕೆ ಹೊರಟಿದ್ದಾರೆ. ಅದನ್ನ ಸಂವಿಧಾನಕ್ಕೆ ಒಂದು ಮಾನ್ಯತೆ ಇಲ್ಲ. ಇವತ್ತು ಅವ್ರು ಏನ್ ಮಾಡ್ಕೊಟ್ಟಿದ್ದಾರೆ, ಎಲ್ಲರೂ ನೆಮ್ಮದಿಯಿಂದ ಆ ಒಂದು ಸಂವಿಧಾನಕ್ಕೆ ನಿಜವಾಗಿ ನಾವು ತಲೆಬಾಗ್ಲೇಬೇಕು. ಅಂಬೇಡ್ಕರ್ ಅಂತ ಒಂದು ವ್ಯಕ್ತಿ ಇಡೀ ದೇಶಕ್ಕಲ್ಲ, ಒಂದು ರಾಜ್ಯ, ಇಡೀ ಜಗತ್ತಿಗೆ ಒಂದು ಮಾದರಿಯಾದಂತ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ. ಆ ಸಂವಿಧಾನದ ನೆರಳಲ್ಲಿ ನಾವು ಇದ್ದೇವೆ. ಇವತ್ತು ಪ್ರತಿಯೊಬ್ಬರು ಸಹ ಸಂವಿಧಾನದಿಂದ ಆ ಒಂದು ಇದ್ರಲ್ಲಿ ಬಡಬಗರಿಗಿರ್ಬಹುದು, ಎಲ್ಲರಿಗೂ ದೀನರು ದಲಿತ ಎಲ್ಲರಿಗೂ ಒಂದು ಸಮಾನವಾದ ಒಂದು ಹಕ್ಕನ್ನ ಕೊಟ್ಟು ದೇಶದ ಫಂಡಮೆಂಟಲ್ ರೈಟ್ಸ್ ಎಸ್ ಅವ್ರನ್ನ ಕೊಟ್ಟು ಹೋಗಿದ್ದಾರಲ್ಲ, ಎಲ್ಲವನ್ನ ಇದು ನಮ್ಮ ಹಕ್ಕು ಅನ್ಕ ಪಡ್ಕೊಳ್ಳಿಕ್ಕೆ ಮಾಡಿಕೊಳ್ತಾರೆ. ಮಹಿಳೆಯರಿಗಾಗಿ ಇಷ್ಟೆಲ್ಲ ರೀತಿಯಲ್ಲಿ ಅವ್ರು ಇದನ್ನ ಮಾಡಿದ್ದಾರೆ. ಇವತ್ತು ನಾವು ನೋಡಿದ್ರೆ ನಿಜವಾಗ ಆ ಸಂವಿಧಾನದ ಒಂದು ಬುಕ್ ಅನ್ನ ನಾವು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅವ್ರು ಎಷ್ಟು ಮಾಡಿ. ಇದನ್ನ ಇವ್ರಾಗಲ್ಲ, ಆ ಸಂವಿಧಾನಕ್ಕೆ ಒಂದು ಮಾನ್ಯತೆ ಇಲ್ಲ, ಅದನ್ನೇ ಒಂದು ತಿದ್ದಬೇಕು, ಅದನ್ನ ತಿದ್ದಬೇಕು ಅನ್ನೋದೇ ಒಂದು ಅವ್ರದ್ದು ಉದ್ದೇಶ. ಕೋರ್ಟ್ ಅವರ ಒಂದು ಆದೇಶಕ್ಕೆ ಮಾನ್ಯತೆ ಕೊಡೋದು ಇಲ್ಲ, ಅದು ಕೋರ್ಟ್ ಗೇಟ್ ಅದಕ್ಕೆ ಎಲ್ಲ. ಈಗ ನೋಡಿ, ಚುನಾವಣಾ ಆಯೋಗ ಅವ್ರ ಕೈಯಲ್ಲಿ, ಈ ಚುನಾವಣಾ ಆಯೋಗದ ಎಲ್ಲಾನು ಅವ್ರ ಇದ್ರಲ್ಲೇ ಕೈನಲ್ಲಿ, ಇಡಿ ಅವ್ರ ಕೈಲಿ, ಐಡಿ ಇದರಲ್ಲಿ, ಪ್ರತಿಯೊಂದು ಲೋಕಾಯುಕ್ತ ಅವ್ರ ಇದ್ರಲ್ಲಿ ಎಲ್ಲಾನು ಅವ್ರ ಕೈಯಲ್ಲಿ. ಅಂದ್ರೆ ಇವರನ್ನ ಒಂದು ಈಗ RBI ನಿಮ್ದು ಇದೆಯಲ್ಲ, ಈಗ ನೋಡಿ, ಈಗ ಮೊನ್ನೆ ಶುರು ಆಯ್ತು ಏನು ನಿಮ್ದು ಎಲ್ಲ ನೋಟು ಹೋಯ್ತು, ನೋಟು ಬೆಲೆಕರಣ ಮಾಡಿ, ನೋಟ್ ಬ್ಯಾನ್ ಮಾಡಿ, 500 ರೂಪಾಯಿ ಹೋಗಿ ಅದು ಯಾರ ಹತ್ರ ಮಾಡ್ಲಿಕ್ಕೆ ಆಗೋದಿಲ್ಲ, ಕಳ್ಳ ನೋಟ್ ಬರೋ ತಡಿತೇವಂತೆ. ಈಗ ಪ್ಲಾಸ್ಟಿಕ್ ನೋಟ್ ಸ್ಟಾರ್ಟ್ ಆಯ್ತು, ಪ್ಲಾಸ್ಟಿಕ್ ನೋಟ್ ಮಾಡ್ತಾರಂತೆ, ಯಾರು ಹೊರಿಬಾರ್ದು, ಯಾರು ಮತ್ತೆ ಮಾಡಬಾರ್ದು. ಅಂದ್ರೆ ಏನ್ ಮಾಡ್ತೀರಿ ನೀವು, ಏನೇನ್ ಮಾಡ್ಬೇಕು ಅನ್ನೋದನ್ನ ಎಲ್ಲವನ್ನ ನಿಮ್ಮದೇ ಮನಸ್ಸಿಗೆ ಬಂದಂತ ರೀತಿಯಲ್ಲಿ ಮಾಡ್ತಾ ಇದ್ದೀರಿ. ದೇಶದಲ್ಲಿ ಯಾರ್ದು ಒಂದು ಇದಿಲ್ಲ. ಎಷ್ಟು ದಿವಸ ತನಕ ಹೇಳ್ತಾರಲ್ಲ, ನಡೆದದ್ದೇ ದಾರಿ, ತಾವು ನಡೆದದ್ದೇ ಹೌದು, ಆಚೆ ಯಾರು ನಮ್ಮನ್ನ ಕೇಳುವವರಿಲ್ಲ, ಹೇಳುವವರಿಲ್ಲ ಅನ್ನುವಂತ ರೀತಿಯಲ್ಲಿ ನಡೀತಾ ಇದೆ. ನಮ್ಮ ರಾಜ್ಯಕ್ಕೂ ಸಹ ನಮಗೂ ತುಂಬಾ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. GST ತಕೊಂಡ್ರಿ, ಆ GST ನಾವು ಹೆಚ್ಚಿನ ಪಾಲ್ ನಮ್ದು GST ಇದೆ, ಅದ್ರಲ್ಲಿ ನಮ್ಗೆ ಏನಾದ್ರು ಒಂದು 25% ಅದು ನಮ್ಗೆ ಕೊಟ್ರೆ ನಮ್ ಕರ್ನಾಟಕದಲ್ಲಿ ಅದನ್ನೂ ಮಾಡ್ತಾ ಇಲ್ಲ, ಅಲ್ಲೇ ಅದನ್ನು ಕೊಡ್ತಾ ಇಲ್ಲ. ಅಂದ್ರೆ ಎಲ್ಲವನ್ನ ನೀವು ನೋಡಿದ್ರೆ, ನೀವು ಯಾವ ರೀತಿಯಾಗಿ ಆಡಳಿತ ನಡೀತಾ ಇದೆ ಅಂದ್ರೆ, ವಿರೋಧ ಪಕ್ಷದಲ್ಲಿ ಉಳಿತೀರಿ, ಹೌದು, ಎಲ್ಲರೂ ವಿರೋಧಗಳಾಗಬೇಕು, ಆದ್ರೆ ನಾವೆಲ್ಲ ಮಾಡೋದು ನಮ್ಮ ದೇಶಕ್ಕಾಗಲ್ವಾ, ದೇಶಕ್ಕಾಗಿ ನಾವು ತ್ಯಾಗ ಮಾಡೋದು. ವಿರೋಧಗಳನ್ನೇ ಮಾಡ್ತಾ ಕೂತ್ರೆ ದೇಶಕ್ಕೆ ಅದು ಮತ್ತೆ ಕುರ್ಚಿಗಾಗಿ ಹೋರಾಟ. ನಿಮ್ಮ ಹಕ್ಕಿಗೆ ನೀವು ಹಕ್ಕಿಗಾಗಿ ಮಾಡಿಬೇಕಾದ್ರೆ ಅಡ್ಡಿಲ್ಲ, ಅದು ಕುರ್ಚಿಗಾಗಿ ಕಾದಾಟ ಯಾಕೆ? ಕುರ್ಚಿ ಕಾದಾಟ ಮಾಡ್ಕೊಂಡು ಏನ್ ಮಾಡ್ತೀರಿ? ನಿಮ್ ಹಕ್ಕು ತಕೊಳ್ಳಿ, ನಿಮ್ ಹುದ್ದೆಗಾಗಿ ಕಾದಾಟ, ಕುರ್ಚಿಗಾಗಿ ಕಾದಾಟ. ಅಂದ್ರೆ ತಾವು ಇದು ತಮ್ಮದೇ ಆಡಳಿತ ಸರ್ಕಾರ ಆಗ್ಬೇಕು, ಸರ್ವಾಧಿಕಾರ ಧೋರಣೆಯನ್ನ ನೀವು ಅವಲಂಬಿಸ್ತಾ ಇದ್ದೀರಿ, ಎಲ್ಲನೂ ಮಾಡ್ತಾ ಇದ್ದೀರಿ ಅಲ್ಲ ಅಷ್ಟು ರೀತಿಯಲ್ಲಿ. ಅದಕ್ಕಾಗಿ ಇಂಥ ಒಂದು ಹೋಗಿ ನಮ್ಮ ಮೋದಿ ಅವರು ಮುಂದಾದ್ರೂ ಎಚ್ಚೆತ್ಕೊಳ್ತಾರ, ರಾಜೀನಾಮೆ ಏನ್ ಮಾಡ್ತಾರ ಅದು ಅವ್ರಿಗೆ ಬಿಟ್ಟದೆ. ನಾವು ಅದನ್ನ ಕಾದು ನೋಡ್ತಾ ಇದ್ದೇವೆ. ಯಾಕಂದ್ರೆ ಮುಂದಿನ ಸ್ಥಿತಿಗತಿಗಳ ಬಗ್ಗೆ ಯಾವ ರೀತಿ ನಮ್ಮ ದೇಶದ ಇದು ನಡೀತಾ ಇದೆ, ಈ ಮಕ್ಕಳಿಗೆ ಯಾವ ನ್ಯಾಯ, ಅಯೋಧ್ಯೆ ಇದಕ್ಕೆ ಯಾವ ನ್ಯಾಯ, ಹೌದು, ಈ ನೀಟ್ ಪರೀಕ್ಷೆ ಹಗರಣಕ್ಕೆ ಯಾವ ರೀತಿ ನ್ಯಾಯ ಸಿಗುತ್ತೆ, ಆ ಮಕ್ಕಳ ಬೇಡಿಕೆಗೆ ಯಾವ ನ್ಯಾಯ ಸಿಗುತ್ತೆ, ಅಯೋಧ್ಯಕ್ಕೆ ಯಾವ ನಮ್ಗೆ ನ್ಯಾಯ ಸಿಗುತ್ತೆ. ಈಗ ನೀವು ಅವನ್ನೆಲ್ಲ ನಾವೀಗ ಕಣ್ಣು ಬಿಟ್ಟು ನಾವು ಇದನ್ನ ನೋಡ್ಬೇಕಾಗತ್ತೆ. ಇವತ್ತು ನಮ್ಮ ದೇಶದ ಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಈ ರೀತಿ ಕೆಳಮಟ್ಟದಲ್ಲಿ ಇದೆ. ಅದು ಮುಂದೆ ಯಾವ ರೀತಿ ನಮ್ಗೆ ಆರ್ಥಿಕ ಪರಿಸ್ಥಿತಿ, ನಮ್ಮ ದೇಶ ಎಷ್ಟೇನೆ ಸ್ಥಾನದಲ್ಲಿ ಹೋಗಿ ನಿಲ್ತದೆ, ಆ ಮಕ್ಕಳಿಗೆ ಉದ್ಯೋಗ, ನಿರುದ್ಯೋಗ ಸಮಸ್ಯೆ ಯಾವಾಗ ನಿವಾರಣೆ ಆಗುತ್ತೆ, ನಮ್ಮಲ್ಲಿ ಈ ಸಮಸ್ಯೆಗಳು ಯಾವಾಗ ನಿವಾರಣೆ ಆಗ್ಬಹುದು, ಹೇಗ್ ಮಾಡ್ತಾರೆ, ಇವೆಲ್ಲವನ್ನು ನಾವು ಪ್ರಶ್ನಾತೀತವಾಗಿ ಕಣ್ಣು ಬಿಟ್ಟುಕೊಂಡು ನಾವು ಇವತ್ತು ನೋಡುವಂತ ಸ್ಥಿತಿಲಿ ನಾವು ಬಂದು ನಿಂತ್ಕೊಂಡಿದ್ದೇವೆ. ನೋಡುವ, ಅದು ಕಾದು ನೋಡುವ ಅಂತ ಹೇಳ್ತೇವಲ್ಲ, ಈಗ ಕಾದು ನೋಡುವಂತ ಪರಿಸ್ಥಿತಿಯಲ್ಲಿ ನಾವು ನಮ್ಮ ದೇಶದಲ್ಲೇ ನೋಡ್ತಾ ಇದ್ದೇವೆ ಇವತ್ತಿನ ನಮ್ಮ ಇವರ ಪರಿಸ್ಥಿತಿ. ಯಾಕಂದ್ರೆ ಬಿಜೆಪಿ ಆಡಳಿತದ ಪರಿಸ್ಥಿತಿಯನ್ನ ನಮ್ಮ ಕೇಂದ್ರ ಸರ್ಕಾರದ ಮೋದಿಜಿ ಅವರು ಎಲ್ಲರಿಗೂ ಹಾಗೆ ಇತ್ತು. 12 ವರ್ಷ ಆದಾಗ ಏನೇನೋ ದೇಶ ಬದಲಾವಣೆ ಆಗ್ಬಹುದು, ಹೌದು, ನಮ್ ದೇಶ ನಂಬರ್ 1 ಆಗುತ್ತೆ ಬರ ಜಗತ್ತಿನಲ್ಲಿ ಅನ್ನೋದಿತ್ತು ಎಲ್ಲರಿಗೂ. 30 ರೂಪಾಯಿ ಪೆಟ್ರೋಲ್ ಬರ್ತದೆ ಅಂದ್ರು, 30 ಹೇಳಿದ್ರು, ತಾವು ಕೊಡೋದು ಅವ್ರ ಪ್ರಣಾಳಿಕೆ 30 ರೂಪಾಯಿ. ಅದ್ ನಿಮ್ಗೆ ಒಬ್ಬರಿಗೂ ಮನೆ ಇಲ್ದಿದ್ದವ್ರು ಯಾರು ಇಲ್ಲ ಅಂತ ಇರೋದು. ಈಗ ಇದ್ದ ಮನೆಗಳು ಗೌರ್ಮೆಂಟ್ ನಿಂದ ಬರುಗಳ ಮನೆಗಳೇ ಇಲ್ಲ, ಬಂದ್ ಮಾಡ್ಬಿಟ್ಟಿದ್ದಾರೆ. ಪಾಪ ಅವ್ರಿಗೆ ಜಾಗ ಇದ್ದವ್ರಿಗೆ ಜಾಗ ಹೌದಿಲ್ಲ, ಮನೆ ಇಲ್ಲ. ಫಸ್ಟ್ ಬಂದಾಗ ಮೋದಿಜಿಯವ್ರು ಬಂದಾಗ ಎಲ್ಲ ಸರ್ವೆ ಮಾಡಿಸಿದ್ರು, ಅಲ್ಲ ಸರ್ವೆ ಮಾಡಿಸಿದ್ರು, ಮನೆಗಳನ್ನು ಕೊಡ್ತೇವಂತ. ಎಲ್ಲೋಯ್ತು? ಒಂದು ಮನೆಗಳಿಲ್ಲ, ಒಂದು ಮಠಗಳಿಲ್ಲ. ಗ್ಯಾಸ್, ಉಜ್ವಲ ಗ್ಯಾಸ್ ಅಂತ ಕೊಟ್ರು, ಮಹಿಳೆಯರು ಕಣ್ಣೀರು ಉರಿಸ್ತೇವೆ ಅಂತ ಹೇಳಿದ್ರು, ಅದಕ್ಕೂ ಈಗ ಶುರುವಾಯ್ತು ಮತ್ತೆ. ಅದಕ್ಕೂ ರೈತರು ಪಾಪ, ರೈತರಿಗೆ ಏನು ತಾವು ಏನೋ ಮಾಡ್ಬಿಡ್ತೇವೆ, ಕಡ್ದು ಕಟ್ಟೆ ಹಾಕ್ತೇವೆ ಅಂತ ರೈತರಿಗೆ ಎಲ್ಲರಿಗೂ. ನಾವು ಆ ರೀತಿ ಮಾಡ್ತೇವೆ, ಇದನ್ನ ಮಾಡ್ಕೊಡ್ತೀವಿ. ಏನ್ ಮಾಡಿದ್ರಿ ನೀವು? ಯಾರಿಗೆ ಏನ್ ಮಾಡಿದ್ರಿ?
ರೈತರಿಗೂ ಜಯ ಆಯ್ತು ಆ ಟೈಮ್ನಲ್ಲಿ ಪಂಜಾಬ್ನ ಇದಾಗಿತ್ತಲ್ಲ, ರೈತರು ಹೋರಾಟ ದೊಡ್ಡ ಹೋರಾಟ ರೈತರು. ಅಲ್ಲ ಈಗ ಪಂಜಾಬ್ದಲ್ಲೂ ಅಷ್ಟೇ ರೈತರು ಹೋರಾಟ ಮಾಡಿದ್ರು, ಅವ್ರಿಗೂ ಸ್ವತಃ 200 ಜನ ಗಟ್ಟಲೆ ಸತ್ತಿದ್ದಾರೆ. ಅವತ್ತು ಅವ್ರು ಒಂದು ಮಾತಾಡ್ಲಿಲ್ಲ, ಮಣಿಪುರಕ್ಕೆ ಮಾಡ್ಲಿಲ್ಲ, ಪಂಜಾಬ್ಗೆ ಹೋಗ್ಲಿಲ್ಲ, ಪಂಜಾಬ್ದ ಅಂತ ಧೋರಣೆ ಆದ್ರೂ ಹೋಗ್ಲಿಲ್ಲ. ಆಗ ಅದನ್ನ ನಿಭಾಯಿಸ್ಕೊಂಡು ಮಾಡ್ತಾ ಇದ್ದಾರಲ್ಲ ಅವರು. ಪುಲ್ವಾಮಾ ದಾಳಿ, ಅದು ಬಿಡಿ, ಪುಲ್ವಾಮಾ ದಾಳಿ ಅಂತೂ ಅವ್ರದ್ದು ಅದು ದಾಳಿ ಯಾವ ರೀತಿ ಆಯ್ತು, ಅದು ನಿಜವಾಗ ಅದನ್ನ ನಿಯೋಜಿತ ದಾಳಿನ ಏನ್ ಅನ್ಕೊಂಡು ಆಗ್ತದಲ್ಲ, ಅಲ್ಲೇ ಹೋಗಿ ಅಷ್ಟೇ ಅಂದ್ರೆ ಸೆಕ್ಯೂರಿಟಿಗಳೇ ಇಲ್ಲ ಆಗಿದ್ರ ನೋಡ್ಲಿಲ್ಲ. ಅಷ್ಟು ಇದು ತಗೊಂಡು ಒಳಗೆ ಹೋಗ್ತಾರ ಅವರು. ಅಲ್ಲ ಅಷ್ಟೆಲ್ಲ ಹೋಗಿ ಒಳಗ್ ಹೋಗಿ ಅಲ್ಲಿ ಹೋಗುವಂತ ಅಲ್ಲಿ ಯಾರನ್ನು ಇಲ್ದೇದ್ ರೀತಿಯಲ್ಲಿ ಪುಲ್ವಾಮಾ ದಾಳಿ ನಡೆದಿದೆ. ಅದಕ್ಕೆ ಯಾವ ರೀತಿ ಅಂತ ಅದಕ್ಕೂ ಸಹ ಯಾವ್ದು ಒಂದು ಸರಿಯಾದ ಇದೇ ಸಿಗ್ಲಿಲ್ಲ. ಅಲ್ಲ ಯಾರು ದಾಳಿ ಮಾಡಿದಾರೆ ಅವ್ರನ್ನೇ ಹಿಡಿಲಿಲ್ಲ. ಏನೋ ಪಾಕಿಸ್ತಾನ ಮೇಲೆ ಇದ್ರ ಮೇಲೆ ಒಂದು ಗುಂಡಾರಿಸ್ದಂಗ್ ಮಾಡಿ 4 ಸಲ ಇದ್ರ ಮಾಡಿ ಹಿಂದೆ ಮುಂದೆ ಮಾಡಿ ಜನರಿಗೆ ಒಂದು ಕಣ್ಣೀರು ಉಳಿಸ್ದಂಗ್ ಮಾಡಿ. ಅಲ್ಲ ಒಂದು ಸಿನಿಮಾ ನೋಡ್ತಿರಲ್ಲ, ಪಿಕ್ಚರ್ ನಲ್ಲಿ ಒಂದು ಆಕ್ಟಿಂಗ್ ಮಾಡ್ತಾರಲ್ಲ, ಆ ರೀತಿ ಮಾಡಿದ್ರು ಆ ಪುಲ್ವಾಮಾ ದಾಳಿಯಲ್ಲಿ. ನಿಜವಾಗ ಹಿಡಿಬೇಕಾದ್ರು ಯಾರು ಇದ್ದಾರೆ ಯಾರಂತಂದು ಅವರನ್ನು ನಿಲ್ಲಿಸಬೇಕಾಗಿತ್ತು. ಅದು ಇಲ್ಲ, ಅಲ್ಲಿ ಪಾಕಿಸ್ತಾನ ಮೇಲೆ ಗುಂಡಾರ್ಸ ಎಲ್ಲಾನು ಮಾಡ್ತೇವೆ. ಯಾರ್ದೋ ಟ್ರಂಪ್ ಅದಿದ್ದಾರಲ್ಲ ಮಂಡಿಯವ್ರದ್ದು, ಟ್ರಂಪ್ ನಮ್ಮ ಅಲ್ಲೊಂದು ದೊಡ್ಡ ಹಿರಿಯಣ್ಣ ಟ್ರಂಪ್ ಅಣ್ಣ ದೊಡ್ಡಣ್ಣನ ಮುಂದೆ ನಿಂತುಕೊಂಡು ಅವರನ್ನ ಅಲ್ಲ ಅವರಿಗೆ ಕಾಲು ಉರಿದ್ರಲ್ಲ, ಅವ್ರು ಹೇಳ್ದಂಗೆ ಕಳೆಯುವುದು. ಯಾಕೆ ನಮ್ ಹಿಂದೆ ಪ್ರಧಾನಿಗಳು ನಮ್ಮ ಇವಳೇ ಹೇಳಿದ್ಲಲ್ಲ ಇಂದಿರಾ ಗಾಂಧಿ ಅವರು, ನಮ್ಮ ಮನೆ ವಿಷಯ ನಾವು ತಿಳಿಸ್ಕೊಳ್ತೇವೆ, ನಿಮ್ಗೆ ಯಾಕೆ ಕೈ ಹಾಕಿದ್ವು ಅಂತ ಮಹಿಳೆ ಆದ್ರೂ ಒಂದು ಉತ್ತರ ಕೊಟ್ಟಿದ್ವು. ಇವ್ರು ಹಾಗಲ್ಲ, ಅವ್ರಿಗೆ ಊರಿದ್ದಾರಲ್ಲ, ಅವರನ್ನ ತಲೆ ಊರುವಂತದ್ದು ಏನಿತ್ತು, ಕಾಲು ಊರುವಂತ ಇಂಥ ಪರಿಸ್ಥಿತಿ ಇದೆ ನಮ್ಮ ದೇಶದಲ್ಲಿ. ಆದ್ರೆ ಇದನ್ನ ಅರ್ಥ ಮಾಡ್ಲಿಕ್ಕೆ ಹೋದ್ರೆ ವಿರೋಧ ಪಕ್ಷದವರು ನಮ್ಮನ್ನೇ ಮತ್ತೆ ಟಾರ್ಗೆಟ್ ಮಾಡ್ತಾರೆ. ನೀವು ಹೀಗೆ ಹೇಳಿದ್ರಿ ಹೀಗೆ ಮಾಡಿದ್ರಿ. ನಮ್ಮವರು ಇವರು ಇವತ್ತು ಒಂದು ವಾಟ್ಸಪ್ ನಲ್ಲಿ ನೋಡಿದ್ದಪ್ಪ, ಇವ್ರ ಬಗ್ಗೆ ಸುಳ್ಳೇ ಮಾಡಿದ್ದಾರೆ, ಇದನ್ನು ಮಾಡಿಸ್ಬೇಕಂತ ವಿರೋಧ ಪಕ್ಷದವ್ರು ಮಾಡಿದ್ದಾರೆ. ಜಂತರ್ ಮಂತರ್ ಇದರಲ್ಲಿ ಅವ್ರನ್ನ ಕಾಕ್ರೋಚ್ ಪಾರ್ಟಿ ಅವ್ರನ್ನ ಏರ್ಸಿದ್ದಾರೆ, ಅವರಿಗೆ ಇವರನ್ನ ಹೆಸರು ಕೆಡಿಸ್ಬೇಕು ಅನ್ಕೊಂಡು ಮಾಡಿದ್ದಾರೆ. ಒಂದಿಷ್ಟು ಬರ್ದಿದ್ದಾರೆ ಹೆಸರು ಕಟ್ಸ್ಬೇಕಂತ ಮಾಡಿ. ಹೆಸರು ಇದು ಜ್ವಲಂತ ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ, ನೀಟ್ ಪರೀಕ್ಷೆ ಹಗರಣ ಕಾಣಿಸ್ತಾ ಇದೆ, ಏನ್ ನಡೀತಾ ಇದೆ ಕಾಣಿಸ್ತಾ ಇದೆ. 22 ಜನ ಸತ್ತೋದ ಇದೆ, ಪ್ರಶ್ನೆ ಪತ್ರಿಕೆ ಲೀಕ್ ಆದದ್ದು ಇದೆ, ಅದನ್ನ ಇವ್ರಿಗೆ ಹಿಡಿದಿದ್ದಾರೆ. ಮತ್ತೆ ಅವ್ರಿಗೆ ಶಿಕ್ಷೆ ಕೊಡ್ತೇವೆ ಅಂತ ಹೇಳಿ ಮತ್ತೆ ಇವ್ರು ಮಾಡ್ತಾರೆ, ಮುಚ್ಚಾಕ್ಲಿಕ್ಕೆ ಮಾಡ್ತಾರೆ. ಅದನ್ನ ಸುಳ್ಳೇ ಮಾಡಿದ್ದಾರೆ ವಿರೋಧ ಪಕ್ಷದವರು. ವಿರೋಧ ಪಕ್ಷದವ್ರಿಗೆ ಬೇರೆ ಇದಿಲ್ವಾ, ಕೆಲಸ ಇಲ್ವಾ? ದುಡ್ಡು ತಿಂದದ್ದು ದಾಖಲಾತಿ ಈಗ ನೋಡಿ, ಅಯೋಧ್ಯದ ದಾಖಲಾತಿ ಇವರೇ ತೆಗ್ಸಿದ್ದಾರೆ. ಮನೆಗೆ ಹೋಗಿ ಅವ್ರದನ್ನ ಹಿಡಿದಿದ್ದಾರೆ. ಇಷ್ಟು ಜನ ಮನೇಲಿ ಕೋಣಿ ಚೀಲದಲ್ಲಿ ದುಡ್ಡು ತುಂಬಿಟ್ಟಿದ್ದು, ಬಂಗಾರ ತುಂಬಿಟ್ಟಿದ್ದು ಹಿಡ್ಕೊಂಡ್ ಬಂದಿದ್ದಾರೆ. ಅಂತದ್ರಲ್ಲಿ ಮತ್ತೆ ಮುಖ್ಯಮಂತ್ರಿ ಹೇಳಿದಾರಲ್ಲ, ಹೌದು, ಅವರು ಆದಿತ್ಯನಾಥನ್ ಅವರು ಇದ್ರ ಕೊಟ್ಟಿದ್ದಾರಲ್ಲ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ತಾವು ಅವ್ರಿಗೆ ತಕ್ಕ ಶಿಕ್ಷೆ ಕೊಡ್ತೇವೆ ಅನ್ಕೊಂಡು ಹೇಳಿದ್ದಾರೆ. ಅಲ್ಲ ಇಷ್ಟು ಕೊಟ್ಟಾಗೂ ಇವ್ರು ಬರೆಯುವುದೇನ್ ಹೇಳ್ರಿ, ಮತ್ತೆ ವಿರೋಧ ಪಕ್ಷ ಅವರ ಹೆಸರನ್ನ ಮೋದಿಜಿ ಅವ್ರ ಹೆಸರು ಹಾಳು ಮಾಡ್ಲಿಕ್ಕೆ, ನಮ್ಮ ಇವರನ್ನ ಹಾಳು ಮಾಡ್ಲಿಕ್ಕೆ ಅನ್ನುವಂತ ರೀತಿಯಲ್ಲಿ ಮತ್ತೆ ಅದನ್ನೇ ಅವರು ತಮ್ಮ ಇದನ್ನು ಬಿಂಬಿಸ್ಲಿಕ್ಕೆ ಹತ್ತಿದ್ದಾರೆ. ಯಾವ ರೀತಿ ಬಿಂಬ ಏನಂತ ಗೊತ್ತಿಲ್ಲ. ಒಟ್ಟಾರೆಯಾಗಿ ನಮ್ಮ ಇವತ್ತಿನ ಆ ನೀಟ್ ಪರೀಕ್ಷೆದು ದೊಡ್ಡದು ಒಂದು ವಿಷಾದನೀಯ. ಆ ಮಕ್ಕಳ ಒಂದು ಆತ್ಮಹತ್ಯೆ, ಅವರ ಆತ್ಮಕ್ಕೆ ನಾವೆಲ್ಲ ಶಾಂತಿ ಕೋರ್ತೇವೆ. ಯಾಕೆಂದ್ರೆ ಅವ್ರ ಕುಟುಂಬಕ್ಕೂ ಆ ಧೈರ್ಯವನ್ನ ಕೊಡಿಸುವಂತ ದೇವ್ರು ಕೊಡ್ಲಿ. ಇಂಥ ಒಂದು ಹಗರಣ ನಮ್ಮಲ್ಲಿ ಮತ್ತಿನ್ನ ಆಗೋದ್ ಬೇಡ. ಮಕ್ಕಳಿಗೆ ಸರಿಯಾದ ನ್ಯಾಯ ಕೊಡ್ರಿ. ಸರ್ಕಾರದ ವತಿಯಿಂದ ಅವ್ರು ಏನ್ ಬೇಡಿಕೆ ಇಟ್ಟಿದ್ದಾರೆ ಮಕ್ಕಳು, ಅವ್ರಿಗೆ ಸರಿಯಾದ ಒಂದು ಪರಿಹಾರ ಸಿಗಿಸೋಂಗ್ ಕೊಡ್ಲಿ. ಮುಂದಿನ ಭವಿಷ್ಯದ ಮಕ್ಕಳನ್ನ, ಈ ಮಕ್ಕಳು ನಮ್ಮ ನಾಳೆ ಮುಂದಿನ ಪ್ರಜೆಗಳು, ಮುಂದೆ ನಮ್ಮ ದೇಶವನ್ನ ಉಳಿಬೇಕಾದಂತ, ಉಳಿಸಿ ಬೆಳೆಸಬೇಕಾದಂತ ಅವ್ರ ಕೈಯಲ್ಲಿ ಇದೆ, ನಮ್ದು ಮಕ್ಕಳ ಯುವಕರ ಕೈಯಲ್ಲಿ. ಆ ಯುವಕರಿಗೆ ಒಂದು ಉತ್ತಮವಾದ ನ್ಯಾಯ ಕೊಡಿಸುವಂತದ್ದು, ಅವರನ್ನ ಉಜ್ವಲಗೊಳಿಸಬೇಕಾದಂತೂ ಎಲ್ಲರ ಕೈಯಲ್ಲಿದೆ. ಅದಕ್ಕೆ ಮೋದಿಜಿಯವರಾಗ್ಲಿ, ಅವರೇ ಎಚ್ಚೆತ್ತು, ನಮ್ಮ ದೇಶದ ಪ್ರಧಾನಿಗಳು ಹೆಚ್ಚಿನ ರೀತಿಯಲ್ಲಿ ಎಚ್ಚೆತ್ತುಕೊಳ್ಳಿ, ಅವರಿಗೆ ನ್ಯಾಯ ಕೊಡಿ. ಇನ್ನೊಮ್ಮೆ ನೀಟ್ ಪರೀಕ್ಷೆ ಇದಕ್ಕೆ ನಾವೆಲ್ಲ ಅಂದ್ರೆ ಬಹಳಷ್ಟು ವಿಷಾದನೆಯನ್ನ ತೋರಿಸ್ತಾ ಇದ್ದೇವೆ. ಇದಕ್ಕೆ ಈ ರೀತಿ ಆಗಬಾರ್ದಿತ್ತು. ಆದ್ರೆ ಒಂದೇ ಎಚ್ಚರಿಕೆ ಸಂದೇಶವನ್ನು ಹೇಳ್ತೇವೆ ಯುವಕರಿಗೆ, ಯಾವುದೇ ಕಾರಣ ನಿಮ್ಮ ತಂದೆ ತಾಯಿಗಳು ನಿಮ್ಮ ಭವಿಷ್ಯವನ್ನು ಹಾಕೊಂಡಿರ್ತಾರೆ, ಯಾವುದೇ ಕಾರಣಕ್ಕೆ ಸಾವಿಗೆ ಮಾತ್ರ ಶರಣಾಗಬೇಡಿ. ಯಾಕೆಂದ್ರೆ ಇದ್ದುಕೊಂಡು ಜಯಿಸ್ರಿ, ಎದುರಿಸ್ರಿ. ಹೇಗೆ ಮಕ್ಕಳು ಎದುರಿಸ್ತಾ ಇದ್ದಾರಲ್ಲ ಅದೇ ರೀತಿ ಎದುರಿಸ್ಕೊಂಡು ಮುಂದುವರಿ. ಆದ್ರೆ ಆತ್ಮಹತ್ಯೆಗೆ ಮಾತ್ರ ಶರಣಾಗಬೇಡಿ. ಯಾಕಂದ್ರೆ ನೀವು ಬಾಳ್ಬೇಕು, ಮತ್ತೆ ಮುಂದಿದ್ರೆ ತಾನು ಎದ್ದು ನಿಲ್ತೇನೆ, ಇದನ್ನು ಎದುರಿಸ್ತೇನೆ ಅನ್ನುವಂತ ಒಂದು ಧೈರ್ಯ ಛಲವನ್ನ ನಿಮ್ಮಲ್ಲಿ ತುಂಬಿಕೊಳ್ಳಿ ಅಂತ ನಾನು ಒಂದು ಸಂದೇಶನ ಅವ್ರ ಮಕ್ಕಳಿಗೆ ಈ ನೀಟ್ ಪರೀಕ್ಷೆ ಮುಖಾಲ ಅವ್ರಿಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದೇನೆ. ಇದು ಈ ರೀತಿಯಾಗಿ ಮಾಡ್ಕೊಬೇಡಿ. 22 ಜೀವ ಹೋಯ್ತು ಅಂತ ಹೇಳಿದ್ರೆ ಬಹಳಷ್ಟು ದುಃಖಕರ. ಅದಕ್ಕಾಗಿ ಅದನ್ನ ನೀವೆಲ್ಲ ಧೈರ್ಯವಂತರಾಗ್ರಿ, ನಿಮ್ಮ ಬಾಳಿನ ಭವಿಷ್ಯವನ್ನು ಉಜ್ವಲಗೊಳಿಸಿಕೊಳ್ಳಿ ಅಂತ ನಾವು ಹೇಳ್ತಾ, ಮುಂದೆ ನಿಮ್ಗೆ ಇಂಥ ಅನ್ಯಾಯ ಆಗದಿದ್ದಂತೆ ನಮ್ಮ ದೇಶದಲ್ಲಿ ಆಗ್ಲಿಯಪ್ಪ, ಒಂದು ಸದಾವಕಾಶ, ಒಳ್ಳೆ ಒಂದು ಶುಭಾರಂಭ ಪ್ರಾರಂಭ ಆಗಲಿ ನಮ್ಮ ದೇಶದಲ್ಲಿ ಅಂತ ನಾನು ಅಭಿನಂದನೆಗಳು ಸುಜಾತ ಗಾಂವ್ಕರ್ ಅವರು. ಈಗಾಗಲೇ ಅವರ ಒಂದು ಮನದಾಳದ ಮಾತನ್ನ ಈಗಾಗಲೇ ನಮ್ಮ ಯೂಟ್ಯೂಬ್ ವಾಹಿನಿಗೆ ಹಂಚಿಕೊಂಡಿದ್ದಾರೆ. ನಮಸ್ಕಾರ. ಅಭಿನಂದನೆ.